ब्रह्महृदाय आदिकवये मुह्यन्ति यत्सूरयः तेजो वारिमृदा यथा विनिमयो तेजो वारिमृदा यथा विनिमयः यत्र त्रिसर्गो मृषा धाम्ना स्वेन सदा निरस्तसुखम् धाम्ना स्वेन सदा निरस्तसुखम् सत्यं परं धीमहि सत्यं परं धीमहि. ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾರ್ಯಗಳಿಗೂ ಮುಖ್ಯ ಕಾರಣಕರ್ತನಾದ ಭಗವಂತ ಸತ್ಯಸ್ವರೂಪ ಅಂಥವನನ್ನು ಧ್ಯಾನ ಮಾಡೋಣ ಅನ್ನುವುದು ಬಹಳ ಸಂಕ್ಷೇಪವಾದ ಈ ಶ್ಲೋಕದ ಅರ್ಥ. ಇದು ನಾಂದಿ ಶ್ಲೋಕ. ಇಡೀ ಭಾಗವತಕ್ಕೆ ಮೊದಲು ಬರುವಂಥ ನಾಂದಿ ಶ್ಲೋಕ. ಅಂಥ ಪರಮಾತ್ಮನನ್ನು ಸ್ಮರಿಸಿಕೊಂಡು ಅಂಥ ಪರಮಾತ್ಮನ ದರ್ಶನಕ್ಕೆ ಕಾರಣರಾಗುವಂಥ ಗುರುಗಳ ಚರಣಕಮಲಗಳಿಗೆ ಮನಸ್ಸಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಭುಕ್ತ್ವಾ ರಾಮಾಯಣ ಪಠೇತ್ ಅಂತ ನಮ್ಮಲ್ಲೊಂದು ಮಾತಿದೆ. ಊಟ ಆದಮೇಲೆ ರಾಮಾಯಣ ಓದಬೇಕಂತ ಕೇಳಬೇಕಂತೆ. ಆದರೆ ಭಾಗವತವನ್ನು ಹಸಿವೆ ಇರುವಾಗಲೇ ಹಸಿವಾಗಿರುವಾಗ ಕೇಳಬೇಕು. ಹಸಿದಿರುವಾಗಲೇ ಹಸಿವೆ ಇದ್ದರೆ ಒಳ್ಳೆಯದು ಭಾಗವತ ಕೇಳುವಾಗ. ಆದ್ದರಿಂದ ಯಾರು ಊಟಕ್ಕೆ ಹೋಗಬೇಡಿ, ಇದು ಬಹಳ ಪುಣ್ಯಕರವಾದ ಒಂದು ಕಾರ್ಯ ಆಗ್ತದೆ. ಈ ಭಾಗವತವನ್ನು ಹಸಿದು ಕೇಳಿದ್ರೆ ನಾವು ಹಸಿದಿರುವಾಗಲೇ ಹೇಳ್ತಾ ಇದ್ದೀವಿ, ನೀವು ಅದೇ ರೀತಿ ಕೇಳಬೇಕು ಅಂತ ಮೊದಲು ಸೂಚನೆ ಕೊಡ್ತಾ ಇದ್ದೇನೆ. ಇದೊಂದು ಒಳ್ಳೆಯ ಅವಕಾಶ. ಅಲ್ಲದೆ ನನ್ನ ಹಿಂದೆ ವ್ಯಾಖ್ಯಾನ ಮಾಡಿದಂಥ ನಾಗರತ್ನಿ ಮೂರ್ತಿಯವರು ಬಹಳ ಅದ್ಭುತವಾಗಿ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅದು ಸಾಮಾನ್ಯ ಹಸಿವೆ ಆಗಿತ್ತಾಗಲೇ ನಿಮಗೆ ಆ ಕೆಲಸವನ್ನು ಮಾಡಿದ್ದೀರಿ, ಅದನ್ನು ಕೇಳಿದ್ದೀರಿ. ಈಗ ಇದನ್ನು ಕೇಳಿಬಿಟ್ಟು ಮುಂದೆ ಹೋಗೋಣ. ಈಗ ಧ್ರುವ ಚರಿತ್ರೆ ನಮ್ಮ ಪಾಲಿಗೆ ಹುಟ್ಟಿರುವಂಥದ್ದು. ಇವತ್ತು ನಿಜವಾಗಿ ಈ ಸ್ಥಳದಲ್ಲಿ ಇವರು ಕುತ್ಕೊಳ್ಬೇಕಿತ್ತು, ಇವರ ಅಣ್ಣ ರಾಮಮೂರ್ತಿಯವರು ಅಲ್ಲಿ ಕುಳಿತುಕೊಳ್ಬೇಕಿತ್ತು, ಭಾಷಣ ಮಾಡಬೇಕಿತ್ತು. ಆದರೆ ಎಲ್ಲ ಯಾವುದೋ ಅನಿರೀಕ್ಷಿತ ಕಾರಣದಿಂದ ರಾಮಮೂರ್ತಿಯವರಿಗೆ ಬರೋದಕ್ಕಾಗಲಿಲ್ಲ. ಹಾಗಾಗಿ ಅವರು ವಾಚನ ಮಾಡ್ತಾ ಇದ್ದಾರೆ. ನಾನಿವತ್ತು ವ್ಯಾಖ್ಯಾನ ಮಾಡೋದಕ್ಕೆ ಇಲ್ಲಿ ನನಗೆ ಹೇಳಿದ್ದಾರೆ. ಎರಡನೇ ಏನಂತಂದರೆ, ಇವರು ಸಾಮಾನ್ಯರಲ್ಲ. 30-40 ವರ್ಷಗಳ ಕಾಲ ವಿಶ್ವವಿದ್ಯಾಲಯದಲ್ಲಿ ಇವರು ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಬೋಧನೆಯನ್ನು ಮಾಡಿದವರು. ಈಗ ಕೊನೆಗೆ ಪ್ರಾಂಶುಪಾಲರಾಗಿ ಅವರು ನಿವೃತ್ತರಾಗಿದ್ದಾರೆ. ಅಂಥವರ ಬಾಯಿಂದ ನಾನೀಗ ಸಂಸ್ಕೃತ ಶ್ಲೋಕವನ್ನು ಯಾವ ರೀತಿಯಲ್ಲಿ ಗಮಕ ರೀತಿಯ ಯಾವ ರೀತಿ ಓದಬೇಕೆಂಬುದನ್ನು ಅವರ ಮೂಲಕ ತಿಳ್ಕೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದಾಗಾಯಿತು. ಇದು ಒಳ್ಳೆಯದೇ, ಒಂದು ರೀತಿಯಲ್ಲಿ ಯಾರದ್ದೆಲ್ಲ ಒಳ್ಳೆಯದೇ ಅಂತ ಅಂದ್ಕೊಳ್ಳೋಣ. ಈಗ ನಮಗೆ ಕೊಟ್ಟಿರುವಂಥ ಭಾಗ ಧ್ರುವಚರಿತ್ರೆ. ಧ್ರುವಚರಿತ್ರೆಯ ಕಥೆ ಎಲ್ಲರಿಗೂ ಗೊತ್ತೇ ಇದೆ, ಅದನ್ನು ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಈಗಾಗಲೇ ಒಬ್ಬೊಬ್ಬರು ಹೇಳಿದ್ದಾರೆ ಅದರ ಬಗ್ಗೆ. ಶಾಲೆಯಲ್ಲಿ ಯಾವ ಚರಿತ್ರೆ ಓದದಿದ್ದವರಿಗೂ ಕೂಡ ಧ್ರುವಚರಿತ್ರೆ ಗೊತ್ತಿರ್ತದೆ. ಹಾಗಾಗಿ ಕತೆ ಹೆಚ್ಚು ಹೇಳುವುದಿಲ್ಲ ನಾವಿಲ್ಲಿ. ಭಾಗವತದಲ್ಲಿ ಬರೀ ಕತೆ ಮಾತ್ರ ನೋಡುವಂಥದ್ದಲ್ಲ, ಅದರಲ್ಲಿ ಅಡಕವಾಗಿರುವಂಥ ತತ್ವ ಅದು ಕೂಡ ಬಹಳ ಮುಖ್ಯ. ಯಾಕಂದರೆ ಭಾಗವತವೇ ತತ್ವ ಪ್ರಧಾನವಾದ ಗ್ರಂಥ. ಅದನ್ನು ನಾವು ನಿರ್ಲಕ್ಷಿಸುವಾಗಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ. ನಮಗಿರುವ ಸಮಯ ಎಷ್ಟಂತ ನಮ್ಗೆ ಸರಿ ಗೊತ್ತಿಲ್ಲ, ಅರ್ಧ ಗಂಟೆಯೋ 3/4 ಗಂಟೆಯೋ ಅಷ್ಟೇ. ಅಷ್ಟರೊಳಗೆ ಖಂಡಿತ. ಹಾಗಾಗಿ ಅಷ್ಟರೊಳಗೆ ನಾವು ಇದನ್ನು ಹೇಗೋ ಮುಗಿಸುವಂಥ ಪ್ರಯತ್ನ ಮಾಡ್ತಿದ್ದೇವೆ. 5 ಅಧ್ಯಾಯಗಳಲ್ಲಿ ಹರಡಿರುವಂಥ ಕಥೆಯನ್ನು ಅರ್ಧ 3/4 ಗಂಟೆಯಲ್ಲಿ ಮುಗಿಸ್ತೇವೆ. ಆಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಆದ್ದರಿಂದ ಧ್ರುವಚರಿತ್ರೆ ಅನ್ನುವಾಗ ಕತೆ ಗೊತ್ತೇ ಇದೆ. ಉತ್ಥಾನಪಾರದ ವಿಚಾರ ಈಗಾಗಲೇ ಬಂದಿದೆ. ಅವನ ಸಂಸಾರದ ವಿಚಾರ ಮೊದಲ ಶ್ಲೋಕದಲ್ಲಿ ನೋಡೋಣ. ಜಾಯೇ ಉತ್ಥಾನಪಾದಸ್ಯ ಸುನೀತಿ ಸುರುಚಿಸ್ತಯೋಃ ಜಾಯೇ ಉತ್ಥಾನಪಾದಸ್ಯ ಸುನೀತಿ ಸುರುಚಿಸ್ತಯೋಃ ಸುರುಚಿ ಪ್ರೇಯಸಿ ಪತ್ಯುಃ ಸುರುಚಿ ಪ್ರೇಯಸಿ ಪತ್ಯುಃ ನೇತರ ಯತ್ಸುತೋ ಧ್ರುವರ ನೇತರ
ಯತ್ಸುತೋ ಧ್ರುವಗ ಉತ್ಥಾನಪಾದಸ್ಯ ಜಾಯೆ. ಇಲ್ಲಿ ಜಾಯೆ ಅನ್ನೋ ಶಬ್ದ ದ್ವಿವಚನ, ಅಂದ್ರೆ ಇಬ್ಬರು ಹೆಂಡತಿಯರು ಅಂತ ಅರ್ಥ ಅವನಿಗೆ. ಹಿಂದಿನ ಕಾಲದಲ್ಲಿ ರಾಜರಿಗೆಲ್ಲ ಒಬ್ಬರಿಗಿಂತ ಹೆಚ್ಚು ಹೆಂಡತಿಯರು ಇರ್ತಿದ್ರು. ರಾಜಾನೋ ಬಹುವಲ್ಲಭ ಅಂತ ಮಾತೇ ಇತ್ತು. ಅಂದ್ರೆ ರಾಜರು ಎಲ್ಲರೂ ಬಹುವಲ್ಲಭೆಯರನ್ನು ಉಳ್ಳವರಾಗಿರ್ತಿದ್ರು ಅಂತ ಅದರ ಅರ್ಥ. ಆದರೆ ಅಲ್ಲೊಂದು ವಿಶೇಷ ಅರ್ಥವೂ ಇದೆ. ಬಹುವಲ್ಲಭ, ವಲ್ಲಭ ಅನ್ನೋ ಮಾತಿನ ಅರ್ಥ ಪ್ರೀತಿ ಪಾತ್ರಳಾಗಿರುವವಳು ಅಂತ ಅರ್ಥ. ಆ ರಾಜರ ಎಲ್ಲ ಹೆಂಡತಿಯರು ಕೂಡ ರಾಜನ ಪ್ರೀತಿಯನ್ನು ಪಡಿತಾ ಇದ್ರು. ಆದ್ರಿಂದ ಬಹುಶಃ ಅವರು ಯಾವುದೇ ರೀತಿಯ ಆ ಸಂಸಾರದಲ್ಲಿ ಸಾಮರಸ್ಯ ಚೆನ್ನಾಗಿ ಇರ್ತಿತ್ತು. ಅಷ್ಟು ಜನ ಹೆಂಡತಿಯರಿದ್ರು ಕೂಡ ಅವರು ಸಮಾನವಾಗಿ ಅವರನ್ನು ಪ್ರೀತಿಸ್ತಾ ಇದ್ದ ರಾಜ. ತಿರುಗಿ ಅವರು ಕೂಡ ರಾಜನ ಪ್ರತಿಯಾಗಿ ಅದೇ ರೀತಿ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಹಾಗಿದ್ರೆ ಏನು ಸಮಸ್ಯೆ ಆಗುವುದಿಲ್ಲ. ಆದರೆ ಇವನ ಕತೆ ಹಾಗಾಗಲಿಲ್ಲ. ಉತ್ಥಾನಪಾದನ ವಿಚಾರ ಜಾಯ, ಅವನಿಗಿದ್ದಿಬ್ಬರು ಹೆಂಡತಿಯರು ಮಾತ್ರ ಅಷ್ಟೇ. ಜಾಯ ಅಂದ್ರೆ ಹೆಂಡತಿ ಅಷ್ಟೇ ಅರ್ಥ, ವಲ್ಲಭ ಅನ್ನೋ ಶಬ್ದ ಅರ್ಥ ಅಲ್ಲಿ ಬರುವುದಿಲ್ಲ. ಹಾಗಾಗಿ ಇಬ್ಬರು ಹೆಂಡತಿಯರಿದ್ರು. ಈ ಇಬ್ಬರು ಹೆಂಡತಿಯರಲ್ಲಿ ಒಬ್ಬಳು ಏನಾಗಿದ್ದಾಳೆ, ಪ್ರೇಯಸಿ, ಅವನ ಪ್ರೇಯಸಿ ಆಗಿದ್ದಾಳಂತೆ. ಪತ್ಯು ಪ್ರೇಯಸಿ ಸುರುಚಿ. ಪ್ರೇಯಸಿ ಅನ್ನೋ ಮಾತಿಗೆ ವಲ್ಲಭ ಅನ್ನೋ ಮಾತಿನ ಒಂದು ಗೌರವಾರ್ಹತೆ ಇಲ್ಲ, ಸ್ವಲ್ಪ ಲಘುವಾದ ಶಬ್ದ ಆಗ್ತದೆ. ಅಂದ್ರೆ ಒಂದು ರೀತಿಯ ಕುರುಡು ಮೋಹ, ಅತಿಯಾದ ಪ್ರೀತಿ, ಅತಿಯಾದ ಒಂದು ಮೋಹ ಇತ್ತು ಅವಳ ಬಗ್ಗೆ. ಯಾಕಂದ್ರೆ ಬಹುಶಃ ಚಿಕ್ಕ ವಯಸ್ಸಿನವಳವಳು, ಆದದ್ರಿಂದ ಅವಳ ಬಗ್ಗೆ ಬಹಳ ಮೋಹ. ಈಗ ಅವಳಿಗೇನು, ತನ್ನ ಅಕ್ಕ, ತನಗಿಂತ ಹಿರಿಯಳಾದ ಸವತಿ ಸುನೀತಿ, ಅವಳನ್ನು ನೋಡಿದ್ರೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಳು ಏನ್ ಮಾಡಿದ, ನೇತರ ಆ ಇನ್ನೊಬ್ಳಿದ್ದಾಳ ಅವಳ ಬಗ್ಗೆ ಪ್ರೀತಿ ತೋರಿಸ್ತಾ ಇರಲಿಲ್ಲ ಅವ. ಯಾಕಂದ್ರೆ ಇವಳ ಮೇಲಿನ ಪ್ರೀತಿ ಇವಳಿಗೆ ಕೋಪ ಬರಬಾರದು, ಇವಳನ್ನು ಪ್ರಸನ್ನಳಾಗಿ ಇರಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಆ ಹಿರಿಯ ಹೆಂಡತಿಯನ್ನು ದೂರ ಇಟ್ಬಿಟ್ಟಿದ್ದ. ಇದು ನಾವು ನೋಡ್ತೇವೆ, ರಾಮಾಯಣದಲ್ಲಿ ಕೂಡ ಇದೇ ವಿಚಾರ ಬರ್ತದೆ. ದಶರಥನಿಗೆ ಅತಿ ಕಿರಿಯವಳಾದಂತಹ ಕೈಕೇಯಿ ಮೇಲೆ ಎಷ್ಟು ಮೋಹ ಇತ್ತು ಅಂತಂದ್ರೆ, ಆ ಕೈಕೇಯಿ ಶೋಕಾಗಾರದಲ್ಲಿ ಮಲಗಿದಾಗ ಅಲ್ಲಿ ಹೋಗಿ ಹೇಳ್ದ, ಕೈಕೇಯಿ ನಿನಗೆ ಏನಾಗಿದೆ, ಏನು ಶೋಕ, ನಿನಗೆ ಏನಾಗಬೇಕು ಕೇಳು, ನಾನು ಕೊಡ್ತೇನೆ. ಒಂದು ವೇಳೆ ಲೋಕದಲ್ಲಿ ಯಾವುದೇ ತಪ್ಪನ್ನು ಮಾಡದಿರುವ ನಿರಪರಾಧಿ ವ್ಯಕ್ತಿಯನ್ನ ದಂಡಿಸಬೇಕೆ, ಬೇಕಾದ್ರೆ ಮರಣ ದಂಡನೆ ಕೊಡಬೇಕೆ ಅವನಿಗೆ, ನಾನು ಕೊಡ್ತೇನೆ ನಿನಗೋಸ್ಕರ ಅಂತ ಹೇಳ್ತಾನೆ. ಹಾಗೆಯೇ ಘೋರವಾದ ಅಪರಾಧ ಮಾಡಿದ ವ್ಯಕ್ತಿ ಅಂತವನನ್ನ ಬಗ್ಗೆ ಬಿಡುಗಡೆ ಮಾಡಬೇಕೆ, ಯಾವ ಶಿಕ್ಷೆ ಕೊಡದೆ ಅದನ್ನು ಮಾಡ್ತೇನೆ ನಿನಗೋಸ್ಕರ ಅಂತ ಹೇಳ್ತಾನೆ. ಅಂದ್ರೆ ಮೋಹ ಎಲ್ಲಿವರೆಗೆ ಹೋಗ್ತೇನೆ ಅಂದ್ರೆ, ಎಂಥ ಅನ್ಯಾಯವನ್ನು ಮಾಡುವುದಕ್ಕೂ ಮುಂದಾಗಬಲ್ಲ ಒಬ್ಬ ರಾಜ ಅನ್ನುವುದ ಒಂದು ಉದಾಹರಣೆಯನ್ನು ನಾವು ಆ ನಮ್ಮ ದಶರಥನ ವಿಚಾರದಲ್ಲೇ ನೋಡ್ತಾ ಇದ್ದೇವೆ. ಇಲ್ಲಿ ಉತ್ಥಾನಪಾದನು ಅನ್ಯಾಯ ಮಾಡಿಬಿಟ್ಟ, ಹಿರಿಯ ಹೆಂಡತಿನ ದೂರ ಇಟ್ಟುಬಿಟ್ಟ. ಅವಳ ಮಗ ಧ್ರುವ ಅವನು ಕೂಡ ಪ್ರತ್ಯೇಕವಾಗಿ ಇರಬೇಕಾಯಿತು. ಇದೆಲ್ಲ ಗೊತ್ತಿರುವ ಕಥೆ, ಹೆಚ್ಚು ನಾನು ಅದು ವಿಸ್ತರಿಸುವುದಿಲ್ಲ. ಹಾಗಿದ್ದಾಗ ಒಂದು ದಿವಸ ಏನಾಯಿತು ಅಂತಂದ್ರೆ, ಈ ನಮ್ಮ ರಾಜ ಮತ್ತೆ ಅವನ ಹೆಂಡತಿ ಸುರುಚಿ ಅವರಿಬ್ಬರು ಸೇರಿ ಕೋಲಗ ಚಾವಡಿಯಲ್ಲಿ ಕುಳಿತಿದ್ರು. ಸಿಂಹಾಸನದ ಮೇಲೆ ರಾಜ ಕುಳಿತಿದ್ದ. ರಾಜನ ತೊಡೆಯ ಮೇಲೆ ಸುರುಚಿಯ ಮಗನ ಆದಂಥ ಚಿಕ್ಕ ಹುಡುಗ ಉತ್ತಮ ಎನ್ನುವ ಹೆಸರಿನವ, 3-4 ವರ್ಷ ಇರಬಹುದು, ಅವನು ಕುಳಿತುಕೊಂಡಿದ್ದ. ಆಗ ಧ್ರುವ ಅಲ್ಲಿಗೆ ಆಡಾಡುತ್ತಾ ಬಂದ. ಅಂದ್ರೆ ದೊಡ್ಡ ತಾಯಿಯ ಮಗ, ಸುನೀತಿಯ ಮಗ ಧ್ರುವ. ಅವನಿಗೂ 5 ವರ್ಷ ಅಷ್ಟೇ, ಹೆಚ್ಚು ವರ್ಷ ಆಗಿಲ್ಲ. ಅವನಿಗೊಂದು ಆಸೆ ಆಯಿತು, ತಂದೆಯ ತೊಡೆಯ ಮೇಲೆ ನಾನು ಒಂದು ಕಡೆ ಕೂತ್ಕೊಂಡ್ಬಿಡೋಣ, ತಮ್ಮ ಕುಳಿತಿದ್ದಾನೆ ಅಂತ. ಹಾಗೆ ಮುಂದುವರಿದಾಗ ಅಷ್ಟರಲ್ಲಿ ನೋಡಿಬಿಟ್ಲು ಸುರುಚಿ. ಅವಳು ಏನು ಮಾಡಿಲ್ಲ ಅಂತಂದ್ರೆ, ಶೇರಷಂ ಆಹ ಅತಿಗರ್ವಿತ, ಶೇರಷಮಾಹಾತಿಗರ್ವಿತ. ಶೇರಷ ಅಂದ್ರೆ ಈರ್ಷೆ, ಅಂದ್ರೆ ಅಸೂಯೆಯನ್ನು ಕೂಡಿದವಳಾಗಿ. ಯಾರ ಬಗ್ಗೆ ಅಸೂಯೆ? ಆ ಸವತಿಯ ಬಗ್ಗೆ. ಧ್ರುವನ ಬಗ್ಗೆ ಏನು ಕೋಪ ಇಲ್ಲ ಅವಳಿಗೆ, ಧ್ರುವನ ತಾಯಿ ಬಗ್ಗೆ ಬಹಳ ಈರ್ಷೆ, ಅಸೂಯೆ ಇತ್ತು. ಆ ಅಸೂಯೆ ಈಗ ಮುಂದೆ ಬಂತು. ಅವಳ ಮಗ ಇಲ್ಲಿ ಕುತ್ಕೊಳ್ಬಹುದೇ, ನನ್ನ ಗಂಡನ ತೊಡೆಯ ಮೇಲೆ ನನ್ನ ಮಗ ಕುಳಿತಿರುವಂತಹ ಸ್ಥಳದಲ್ಲಿ ಕೂಡದು ಅನ್ನುವ ಭಾವನೆಯಿಂದ ಒಂದು ಅಸೂಯೆ, ಮತ್ತೆ ಅತಿ ಗರ್ವಿತ. ಗಂಡ ತಾನು ಏನು ಹೇಳಿದ್ರು ಕೇಳ್ತಾನೆ ಅನ್ನುವಂಥ ಒಂದು ಭಾವನೆ ಇದ್ದರಿಂದ ಗರ್ವ ತುಂಬಾ ಆಗಿತ್ತು ಅವಳಿಗೆ. ಈ 2 ಕಾರಣದಿಂದಾಗಿ ಅವಳು ಒಂದು ಮಾತು ಹೇಳಿಬಿಟ್ಲು. ಅವಳು ಹೇಳಿದ್ಲು, ಧ್ರುವ ಮಗು, ಭವಾನಾರೋಢುಮರ್ಹತಿ ನವತ್ಸರ್ವತೇರ್ಧಿಷ್ಣ್ಯಂ ಭವಾನಾರೋಢುಮರ್ಹತಿ ನ ಗೃಹೀತೋ ಮಯಾಯತ್ವಂ ನ ಗೃಹೀತೋ ಮಯಾಯತ್ವಂ ಕುಕ್ಷಾವಪಿ ಕೃಪಾತ್ಮಜಃ
ಅಂತ ಹೇಳ್ತಾ ಇದ್ದಾಳೆ. ಒಂದು ರೀತಿಯಲ್ಲಿ ಅವನ ಬಗ್ಗೆ ಏನು ದ್ವೇಷ ಇಲ್ಲ ಅನ್ನೋ ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ಯಾರ ಬಗ್ಗೆ ನಮಗೆ ವಾತ್ಸಲ್ಯ ಇದೆಯೋ ಅಂಥವರನ್ನು ಮಾತ್ರ ಉತ್ಸಾಹ ಅಂತ ಕರೆಯುವುದು ಕ್ರಮ. ಆ ರೀತಿ ಕರೀತಾ ಇದ್ದಾಳೆ ಅಂದರೆ ಅವನ ಬಗ್ಗೆ ದ್ವೇಷ ಇಲ್ಲ, ಪ್ರೀತಿಯೇ ಇದೆ. ಆದರೆ ಪ್ರೀತಿ ಇದ್ರೂ ಕೂಡ ಆ ಹಿರಿಯ ಸೌತಿಯ ಮಗನಾದ್ರಿಂದ ಅವನ ಬಗ್ಗೆ ಇವಳಿಗೆ ತಿರಸ್ಕಾರ. ಅದಕ್ಕೆ ಹೇಳ್ತಾ ಇದ್ದಾಳೆ, ಮಗು ಧ್ರುವ ನೃಪತೇರ್ಜಿಷ್ಣ್ಯಂ ಭವಾನ್ ಆರೋಡು ಅರ್ಹತಿ ನ ಅರ್ಹತಿ. ರಾಜನ ತೊಡೆಯಿರೋದಕ್ಕೆ ನಿಂಗೆ ಅಲ್ಲಿಗೆ ಅಧಿಕಾರ ಇದೆ, ನಿಂಗೆ ಅಧಿಕಾರ ಇಲ್ಲ, ಅರ್ಹತೆ ಇಲ್ಲ. ಯಾಕೆ ಗೊತ್ತಾ? ನಗೃಹೀತೋ ಮಯಾ ಯತ್ಕಂ ಕುಕ್ಷ. ನಿನ್ನನ್ನು ಹೆತ್ತವಳು ನಾನಲ್ವಲ್ಲ. ಹಾಗಿರುವಾಗ ನೃಪಾತ್ಮಜ ಅತಿ, ಒಂದು ವೇಳೆ ನೀನು ನೃಪನ ಮಗನೇ ಆಗಿರ್ಬೋದು, ರಾಜನ ಮಗ ಹೌದು ಒಪ್ತೇನೆ, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ. ಆ ಕಾರಣಕ್ಕೆ ನಿನಗೆ ಅಲ್ಲಿ ಕುಳಿತುಕೊಳ್ಳೋಕೆ ಅಧಿಕಾರ ಇಲ್ಲ, ಹೋಗು ಇಲ್ಲಿಂದ ಅಂತಂದ್ಲು. ಪಾಪ ಹುಡುಗನಿಗೆ ಬಹಳ ನಿರಾಶೆ ಆಯಿತು. ನೋಡ್ತಾ ಇದ್ದ, ಏನೋ ಆ ತಂದೆಯಾದರೂ ಕರಿತಾನೆ ಏನೋ ಅಂತ ಹಾಗೆ ನೋಡ್ತಾ ನಿಂತಿದ್ದ. ಆಗ ಹೇಳಿದ್ಲು, ಅವನ ಮುಗ್ಧ ಮುಖವನ್ನು ನೋಡಿದಾಗ ಅವಳಿಗೆ ಏನು ಅನಿಸ್ತು, ಪಾಪ ಬಾಲ ಹಸುಳೆ. ಅದಕ್ಕೋಸ್ಕರ ಬಾಲೋಸಿ ಬತ ಬಾಲೋಸಿ ಬತನಾತ್ಮಾನಂ ಬಾಲೋಸಿ ಬತನಾತ್ಮಾನಂ ಅನ್ಯಸ್ತ್ರೀ ಗರ್ಭಸಂಹೃತಂ ಬಾಲೋಸಿ ಬತನಾತ್ಮಾನಂ ಅನ್ಯಸ್ತ್ರೀ ಗರ್ಭಸಂಹೃತಂ ನೂನಂ ವೇದ ಭವಾನ್ ಯಸ್ಯ ನೂನಂ ವೇದ ಭವಾನ್ ಯಸ್ಯ ದುರ್ಲಭೇರ್ಥೆ ಮನೋರಥಃ. ನೀನು ಹೇಳಿ ಕೇಳಿ ಒಬ್ಬ ಹಸುಳೆ ಬಾಲ ಬಟ್ ಅಯ್ಯೋ ನನಗೆ ನಿನ್ನ ನೋಡಿದ್ರೆ ಬೇಸರ ದುಃಖ ಬರ್ತಾ ಇದ್ದ, ಅಯ್ಯೋ ಅಂತ ಅಂದ್ಕೊಳ್ತಾ ಇದ್ದೇನೆ. ಆದರೆ ಏನು ಮಾಡಲಿ ಹೇಳು, ನಿನಗಿದೆಲ್ಲ ಅರ್ಥ ಆಗುವುದಿಲ್ಲ. ನೀನು ಅವಳು ಇನ್ನೊಬ್ಬಳಿದಾಳಲ್ಲ ಹಾಳಾದವಳು, ಅವಳು ಹೊಟ್ಟೆಯಲ್ಲಿ ಹುಡ್ದಮ್ಮ, ಯಾರೋ ಒಬ್ಬಳು ಹಣೆಗಾರಿ ಕೆಟ್ಟವಳು ಒಬ್ಬಳಿದಾಳಲ್ಲ, ಅನ್ಯ ಸ್ತ್ರೀ, ಅವಳು ಹೆಸರಿಡ್ತಾ ಇಲ್ಲ ಇವಳು. ಆ ಇನ್ನೊಬ್ಬಳಿದ್ದಾಳಲ್ಲ ಅವಳು ಹೊಟ್ಟೆಯಲ್ಲಿ ಹುಡ್ದಮ್ಮ. ನೀನು ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನಿನಗಿದೆಲ್ಲ ಅರ್ಥ ಆಗ್ತಾ ಇಲ್ಲ ಮಗು. ದುರ್ಲಭೇರ್ತೆ ಮನೋರಥ, ಅದಕ್ಕೋಸ್ಕರವೇ ಸಿಗದೇ ಇರುವಂಥ ವಸ್ತುವನ್ನು ನೀವು ಬಯಸ್ತಾ ಇದ್ದೀಯ. ನಿನಗಿದೆಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಸಮಾಧಾನ ಅವನಿಗೊಂಥರ ಸಮಜಾಯಿಸಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಅವನಿಗೆ ತೃಪ್ತಿ ಆಗಲಿಲ್ಲ. ಆಸೆಯ ಕಣ್ಣಿಂದ ನೋಡ್ತಲೇ ಇದ್ದ. ಕೊನೆಗೆ ಹೇಳಿದ್ಲು, ನಿನಗಷ್ಟು ಆಸೆ ಇದೆಯಾ? ಹಾಗಾದರೆ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೇಬೇಕನ್ನೋಂಥ ಆಸೆ ಅಷ್ಟಿದೆಯಾ? ಹಾಗಾದ್ರೆ ಒಂದು ಕೆಲಸ ಮಾಡು, ತಪಸಾರಾಧ್ಯ ತಪಸಾರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣ ಮೇ ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ ಗರ್ಭೇ ತ್ವಂ ಸಾಧಯಾತ್ಮಾನಂ ಗರ್ಭೇ ತ್ವಂ ಸಾಧಯಾತ್ಮಾನಂ ಯದೀಚ್ಛಸಿ ಕೃಪಾಸನಂ. ಯದೀಚ್ಛಸಿ ನೃಪಾಸನಂ. ನೃಪಾಸನ ಅಂದರೆ ತಂದೆಯ ಸಿಂಹಾಸನದ ಮೇಲೆ ಅಥವಾ ಸಿಂಹಾಸನದಲ್ಲಿ ಕುಳಿತಿರುವ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಬೇಕೆಂಬ ಆಸೆ ಅಷ್ಟು ಬಲವಾಗಿದ್ದರೆ ಒಂದು ಕೆಲಸ ಮಾಡು, ತಪಸ ಆರಾಧ್ಯ ಪುರುಷಂ, ಪರಮಾತ್ಮನ ತಪಸ್ಸಿನ ಮೂಲಕ ಮೆಚ್ಚಿಸಿ ಅವನ ಅನುಗ್ರಹವನ್ನು ಪಡೆದು ಆಮೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ನಿನಗೆ ಅವಕಾಶ ಲಭ್ಯವಾಗ್ತದೆ. ಅಲ್ಲಿವರೆಗಿಲ್ಲ, ಹೋಗು, ಸುಮ್ಮನೆ ನಿಮ್ಗೆ ಗಿಲ್ಬೇಡ, ಇಲ್ಲ ಹೋಗು ಅಂತ ಗದರಿಸಿ ಕಳಿಸೇ ಬಿಟ್ಟಳು ಅವಳು. ಇಲ್ಲಿ ನೋಡ್ಬೋದು, ಅತಿ ಗರ್ವಿತ ಮೇಲೆ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಇವಳು ಗರ್ವ ಅಂತಂದರೆ, ಬರೀ ದೇವರನ್ನು ಒಲಿಸಿಕೊಂಡು ಅವನ ಅನುಗ್ರಹಕ್ಕೆ ಪಾತ್ರರಾದರೂ ಸಾಲದು, ಈ ಆಸನ ನನಗೆ ಸಿಗುವುದಿಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ಆಗ ಮಾತ್ರ ಸಿಗ್ತಾರೆ. ಅಂದರೆ ದೇವರಿಗಿಂತಲೂ ದೊಡ್ಡವಳಾಗ್ಬಿಟ್ಲು ಇವಳು. ಆ ರೀತಿ ಮಾತಾಡಿಬಿಟ್ಲು. ಧ್ರುವನಿಗೆ ಬಹಳ ದುಃಖ ಆಯಿತು, ಶೂಲದಿಂದ ಇರದಂತಾಯ್ತು ಅವನ ಹೃದಯಕ್ಕೆ, ಎಳೆ ಹೃದಯ. ಪಾಪ ಹೋದ, ತಾಯಿ ಬಳಿಗೆ ಓಡಿ ಹೋದ, ತಾಯಿಯಲ್ಲಿ ವಿಚಾರ ಎಲ್ಲ ಹೇಳ್ದ. ತಾಯಿಗೂ ದುಃಖವಾಯಿತು, ಬಟ್ ಅವನ ಕಣ್ಣೀರನ್ನು ಒರೆಸಿಲ್ಲ ತಾಯಿ. ತಾಯಿ ಕೊನೆಗೊಂದು ಮಾತು ಹೇಳಿಲ್ಲ ಅವನ ಹತ್ರ, ಮಗು ಧ್ರುವ, ನಿನ್ನ ಚಿಕ್ಕಮ್ಮ ಹೇಳ ಮಾತು ಸತ್ಯ ಮಗು, ಸತ್ಯಂ ಸುರುತ್ಯಾಭಿಹಿತಂ, ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ ಮೇ, ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ ಮೇ, ಯದ್ದುರ್ಭಗಾಯ ಉದರೇ ವಿಹಿತಃ
ವೃದ್ಧಶ್ಚ ವಿಲಜ್ಜತೆಯಾ ಸ್ಕಂಧೇನ ವೃದ್ಧಶ್ಚ ವಿಲಜ್ಜತೆಯಾ ಭಾಗ್ಯೇದಿ ಮಾ ವೋಢು ವಿರಸ್ಪತಿರ್ಮಾ ಭಾಗ್ಯೇದಿ ಮಾ ವೋಢುಂ ವಿರಸ್ಪತಿರ್ಮಾ. ಸತ್ಯಂ ಸುರುಚ್ಯಾಭಿಹಿತಂ. ನಿನ್ನ ಚಿಕ್ಕಮ್ಮ ನನ್ನ ಸವತಿಯಾದರೂ ಕೂಡ ಸುರುಚಿ ಹೇಳಿದ ಮಾತು ಸತ್ಯವೇ ಮಗು. ಯಾಕಂದ್ರೆ ಯದ್ದುರ್ಭಗಾಯ ಉಪರೇ ಗೃಹೀತ, ನನ್ನ ಉದರೇ ಗೃಹೀತ ಅಂದ್ರೆ ದೌರ್ಭಾಗ್ಯವತಿ ಆದರೂ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆಯಲ್ಲ, ಅದೇ ದೊಡ್ಡ ತಪ್ಪಾಗಿದೆ ಮಗು. ಯಾಕಂದ್ರೆ ವಿಲಜ್ಜತೆಯಾಂ ಭಾರ್ಯೇತಿ ವಾ ಓಡುಂ ಏಳಸ್ಪತಿರ್ ಮಾ. ನಿನ್ನ ತಂದೆಯಾದ ರಾಜ ನನ್ನನ್ನು ಈಗ ಹೆಂಡತಿ ಅಂತ ಒಪ್ಪಿಕೊಳ್ಳೋದಕ್ಕೂ ಸಿದ್ಧ ಇಲ್ಲ. 4 ಜನರ ಮುಂದೆ ಇಂಥವಳು ನನ್ನ ಹೆಂಡತಿ ಅಂತ ಹೇಳಿಕೊಳ್ಳೋದಕ್ಕೂ ಸಿದ್ಧನಿಲ್ಲ. ಅಷ್ಟು ದೂರ ನಮ್ಮನ್ನು ಇಟ್ಟುಬಿಟ್ಟಿದ್ದಾನೆ. ಆದದ್ರಿಂದ ನಿಜವಾಗಿ ಅವಳು ಹೇಳಿದ ಮಾತಲ್ಲಿ ಸತ್ಯ ಇದೆ ಅಂತ ಹೇಳಿದ್ಲು. ಆದ್ರೆ ಮಗ ಕೇಳ್ದ, ಅಮ್ಮ ಹಾಗಾದ್ರೆ ನಾ ಯಾವತ್ತೂ ನನ್ನ ತಂದೆ ತೊಡೆ ಮೇಲೆ ಕೂತ್ಕೊಳ್ಳುವ ಹಾಗೇ ಇಲ್ವಾ ಅಂತ ಕೇಳ್ದ. ಕೂತ್ಕೊಳ್ಳೇಬೇಕು ಅಂತಿದ್ರೆ ಅವಳು ಹೇಳಿದ ಮಾತಿದೆಯಲ್ಲ, ಅದೇ ಒಂದು ಉತ್ತರ ಆಯ್ಕೆ, ಅದೇ ಒಂದು ಸಮಸ್ಯೆ ಪರಿಹಾರ. ಏನು ಗೊತ್ತಾ? ಆತಿಷ್ಠ ತತ್ತಾತ ಆದಿಷ್ಟ ವ್ಯಕ್ತಾದ ವಿಮತ್ಸರಸ್ವಂ ಆದಿಷ್ಟ ತತ್ತಾದ ವಿಮತ್ಸರಸ್ವಂ ಉಕ್ತಂ ಸಮಾತ್ರಾಪಿ ಯದೌರ್ಯಲೀಕಂ ಆರಾಧಯಾಧೋಕ್ಷಜ ಪಾದಪದ್ಮಂ ಆರಾಧಯಾಧೋಕ್ಷಜ ಪಾದಪದ್ಮಂ ಯದೀಕ್ಷತೆ ಧ್ಯಾನಂ ಉತ್ತಮೋ ಯಥಾ. ಹಾಗಾಗಬೇಕು ಅಂತಿದ್ರೆ ನೀನು ಆ ನಿನ್ನ ಮಲತಾಯಿ ಹೇಳಿದ್ದಾಳಲ್ಲ, ಸಮಾತ್ರಾಪಿ, ಮಲತಾಯಿ ಹೇಳಿದಂಥ ಮಾತಿದೆಯಲ್ಲ ಅದನ್ನೇ ನೀನು ಆಚರಿಸಬೇಕು. ಮತ್ಸರ ಇಟ್ಕೊಳ್ಬೇಡ. ನಿನ್ನ ತಮ್ಮ ಅಲ್ಲಿ ಕುಳಿತಿದ್ದಾನೆ, ನನಗೆ ಅವಕಾಶ ಸಿಕ್ಕಲಿಲ್ಲ ಅಂತ ಆ ಅಸೂಯೆಯನ್ನು ಬಿಡು, ಸದ್ಯ ಅದು ಬೇಡ. ಆಮೇಲೆ ಅವಳು ಹೇಳಿದ್ದು ಮಲತಾಯಿ ಎಂಬ ಕಾರಣಕ್ಕೆ ನಾವು ಅದನ್ನ ತಿರಸ್ಕರಿಸಲಾಗಿಲ್ಲ. ಅವ್ಯಲೇಖಂ ಅಂದ್ರೆ ಅವ್ಯಲೇಖಂ ಅಂದ್ರೆ ಅಸತ್ಯ ಅಲ್ಲ, ಅದರಲ್ಲಿ ಸುಳ್ಳಿಲ್ಲ. ಅವಳು ಹೇಳಿದ ಮಾತು ಸತ್ಯ ಆದ್ರಿಂದ ಅದು ಸ್ವೀಕರಿಸಬಹುದು. ನಾವು ಯಾವುದೇ ಒಂದು ಮಾತನ್ನ ಎಂಥವರೇ ಯಾರು ಹೇಳಿದ್ರು ಕೂಡ ಮಾತು ಸ್ವೀಕಾರಾರ್ಹವಾಗಿದ್ರೆ ಅದನ್ನ ನಾವು ಒಪ್ಪಿಕೊಳ್ಬೇಕು. ಬಾಲಾದತಿ ಶುಕಾದತಿ ಅಂತ ಹೇಳ್ತಾರೆ. ಒಂದು ಮಗು ಕೂಡ ಒಂದು ಒಳ್ಳೆ ಮಾತು ಹೇಳಿದ್ರೆ ನಾವು ಅದನ್ನ ಸ್ವೀಕರಿಸಬೇಕಂತೆ. ಒಂದು ಗಿಳಿ ಹೇಳಿದ್ರು ಸ್ವೀಕರಿಸಬೇಕಂತೆ. ಆಗಿರುವಾಗ ಮಲತಾಯಿ ಹೇಳಿದ ಮಾತು ಎಂಬ ಕಾರಣಕ್ಕೆ ತಿರಸ್ಕರಿಸು ಬೇಡ. ಅದೇ ರೀತಿ ನಡೆದುಕೋ, ತಪಸ್ಸಿನ ಮೂಲಕ ಪರಮಾತ್ಮನನ್ನ ಒಲಿಸಿಕೋ, ನಿನಗೆ ಮಂಗಳವಾಗ್ತಾರೆ ಅಂತ ನನಗನಿಸ್ತಾ ಇದೆ. ನೋಡಿ ಯೋಚನೆ ಮಾಡುವಂತಂದ್ಲು. ಮಗನನ್ನು ಕಳಿಸೋದಕ್ಕೂ ಇಷ್ಟ ಇಲ್ಲ ಅವಳಿಗೆ. ಆದ್ರೆ ಮಗ ಅಂತ, ಹೌದಮ್ಮ ಹಾಗಾದ್ರೆ ನಾನು ಹೊರಡ್ತೇನೆ, ಖಂಡಿತ ತಪಸ್ಸಿಗೆ ಹೋಗ್ತೇನೆ ಅಂತಂದ. ನಿನ್ ಕೈಲಿ ಆಗುತ್ತೇನೋ ಅಂತಂದ್ಲು. ಇಲ್ಲ ಹೋಗ್ತೇನೆ ಅಮ್ಮ, ಏನೇ ಆಗ್ಲಿ ನಿನ್ನ ಆಶೀರ್ವಾದ ಇದ್ರೆ ಸಾಕು ಅಂತ ಹೊರಟೇ ಬಿಟ್ಟ. ಆಮೇಲೆ ಹೊರಟಂತ ಇದು ಕಥೆಯೆಲ್ಲ ಗೊತ್ತಿರ ನಾನು ಹೆಚ್ಚು ವಿಸ್ತರಿಸುವುದಿಲ್ಲ. ದಾರಿಯಲ್ಲಿ ಹೊರಟಾಗ ದಾರಿಯಲ್ಲಿ ಹಾಗೆ ಕಾಡಿಗೆ ಹೊರಡ್ತಾ ಇದ್ದಾನೆ. ಯಾಕೆ ತಪಸ್ಸೆ ಯಾಕೆ ಮಾಡಬೇಕು ಧ್ರುವ ಅಂತಂದ್ರೆ, ಪರಮಾತ್ಮನ ಒಲಿಸಿಕೊಳ್ಳುವುದಕ್ಕೆ 3 ಮಾರ್ಗಗಳು ಮುಖ್ಯವಾಗಿ, ಯಜ್ಞ, ದಾನ, ತಪಸ್ಸು ಅಂತ 3 ಹೇಳ್ತಾರೆ. ಯಜ್ಞ ಅನ್ನುವಂಥದ್ದು ಯಾಗ ಯಜ್ಞಾದಿಗಳು, ಪೂಜೆ ಪುನಸ್ಕಾರಗಳು ಇವೆಲ್ಲ ಆ ಒಂದು ವರ್ಗದಲ್ಲೇ ಸೇರಿಕೊಳ್ತೇವೆ. ಅದನ್ನು ಮಾಡಬೇಕಾದ್ರೆ ಕೆಲವೊಂದು ಅರ್ಹತೆ ಬೇಕಾಗ್ತದೆ, ಕೆಲವೊಂದು ಪರಿಕರಗಳು ಸಲಕರಣೆಗಳು ಬೇಕಾಗ್ತದೆ, ದ್ರವ್ಯ ಇತ್ಯಾದಿಗಳು ಬೇಕು ಯಜ್ಞ ಯಾಗ ಮಾಡುವುದಕ್ಕೆ. ಕೇಳಿ ಬಡವರು ಇವತ್ತು ಸಾಧ್ಯ ಇಲ್ಲ. ಸಾಲದಕ್ಕೆ ಧ್ರುವ 5 ವರ್ಷದ ಹುಡುಗ ಅವನೇನು ಯಜ್ಞ ಯಾಗ ಮಾಡ್ತಾನೆ, ಅದು ಸಾಧ್ಯವಿಲ್ಲ. ಇನ್ನು ದಾನ ಅನ್ನುವುದು, ದಾನ ಅಂದ್ರೆ ಏನು, ನಮ್ಮ ಹತ್ರ ಯಾವ ವಸ್ತು ಇದೆಯೋ ಅದು ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅಂಥವ್ರು ಒಂದು ಕೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು, ಅದು ದಾನ. ಆದ್ರೆ ಇವರ ಹತ್ರ ಏನೂ ಇಲ್ಲ. ಯಾಕಂದ್ರೆ ಬಡವ ರೀತಿಯಲ್ಲಿ ದಾಸಿ ಅಂತ ಅವಳು ಜೀವನ ಮಾಡ್ತಾ ಇದ್ದಾಳೆ. ಅಂಥವರ ಕೈಯಲ್ಲಿ ಏನೂ ಇಲ್ಲ. ಉಳಿದಿರುವುದು ಒಂದೇ ತಪಸ್ಸು ಮಾರ್ಗ. ತಪಸ್ಸು ಮಾಡುವುದಕ್ಕೇನು ಬೇಡ, ಎಂಥ ಸಂದರ್ಭದಲ್ಲೂ ತಪಸ್ಸು ಮಾಡಬಹುದು ಎಂಥವ್ರು ಕೂಡ ಅಂತ ಒಂದು ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಕೆಲವು ಕೇಳಬಹುದು, ತಪಸ್ಸು ಮಾಡೋಕ್ಕೂ ಕೆಲವು ಬೇಕಲ್ಲ, ಕನಿಷ್ಠ ಪಕ್ಷ ದೇಹದಲ್ಲಿ ಆರೋಗ್ಯ ಇರಬೇಕು, ರೋಗ ರುಜಿನ ಇದ್ರೆ ತಪಸ್ಸು ಮಾಡೋದು ಸಾಧ್ಯ ಆಗುವುದಿಲ್ವಲ್ಲ ಅಂತ. ಇಲ್ಲ, ನಿಜವಾಗಿ ನೋಡಿದ್ರೆ ಒಬ್ಬನ ದೇಹದಲ್ಲಿ ಆರೋಗ್ಯ ಇಲ್ಲ, ಆ ರೋಗದಿಂದ ನರಳುತ್ತಾ ಇದ್ದಾನೆ ಅಂದ್ರೆ ಅದೇ ಆ ನರಳುವುದೇ ಒಂದು ತಪಸ್ಸು. ಹೌದು, ತಪಸ್ಸಿನ ವ್ಯಾಪ್ತಿ, ಅರ್ಥದ ವ್ಯಾಪ್ತಿ ಅಷ್ಟಿದೆ. ಹಾಗೆ ಯಾರೋ ಒಬ್ರು ನಮ್ಮನ್ನು ಬಹಳ ಬೈದು ಬಿಟ್ಟರು,
ಬೈದದ್ದನ್ನು ನಾವು ಕೇಳಿ ಸುಮ್ಮನೆ ಅದನ್ನು ಸಹಿಸಿಕೊಂಡಿವಂದ್ರೆ ಅದೇ ಒಂದು ತಪಸ್ಸು. ತಾಳಲೆಗೆ ಇಂಥ ತಪವೂ ಇಲ್ಲ ಅಂತ ಹೇಳಿದಾರಲ್ಲ, ಹಾಗೆ ತಪಸ್ಸಂದ್ರೆ ಏನೂ ಆಗ್ಬೋದು, ಎಂಥ ಸ್ಥಿತಿಯಲ್ಲೂ ತಪಸ್ಸನ್ನು ಮಾಡ್ಬೋದು ತನ್ನ ಮಟ್ಟಿಗೆ. ಅದಕ್ಕೋಸ್ಕರ ಈಗ ಧ್ರುವ ಅದೊಂದನ್ನೇ ಆಶ್ರಯಿಸಬೇಕಾಯಿತು, ಬೇರೆ ದಾರಿ ಉಳಿಲಿಲ್ಲ ಅವನಿಗೆ. ತಪಸ್ಸಿಗೆ ಹೊರಟ, ಆದರೆ ವನಕ್ಕೆ ಹೊರಟ. ಯಾಕೆ ವನಕ್ಕೆ ಹೋಗಬೇಕು? ಕೆಲವರು ಕೇಳ್ಬೋದು, ಈಗಿನ ಕಾಲದವ್ರು ಕೆಲವು ಹೇಳ್ತಾರೆ, ಯಾಕಪ್ಪ ತಪಸ್ ಮಾಡೋದಕ್ಕೆಲ್ಲ ಹಿಂದಿನ ಕಾಲದಲ್ಲಿ ಕಾಡಿಗೆ ಯಾಕೆ ಹೋಗ್ತಾ ಇದ್ರು? ಸುಮ್ಮನೆ ಮನೆಯಲ್ಲೇ ಮಾಡ್ಬೋದಿತ್ತಲ್ಲ, ಊರೊಳಗೆ ಮಾಡ್ಬೋದಿತ್ತಲ್ಲ, ದೇವರೇನು ಕಾಡಿನಲ್ಲಿ ಮಾತ್ರ ಇರುವುದಾ, ಊರೊಳಗೆ ಇಲ್ವಾ ಅಂತ ಹೀಗೆಲ್ಲ ಮಾತಾಡುವವರು ಇದ್ದಾರೆ. ಎಲ್ಲ ಕಡೆಯಲ್ಲೂ ದೇವರು ಇದ್ದಾನೆ, ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಸ್ಮರಿಸಿಕೊಳ್ತೇವೆ ಅನ್ನೋದು ಮುಖ್ಯ. ಮನೆಯಲ್ಲಿದ್ದರೆ ನಮಗೆ ಸಂಬಂಧಗಳೆಲ್ಲ ನಮ್ಮ ಸುತ್ತಮುತ್ತಲು ಇದ್ದೇ ಇರ್ತವೆ. ಸಂಬಂಧಿಗಳು ಅಂದರೆ ನಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮತ್ತೆ ಮಕ್ಕಳು, ಹೆಂಡತಿ, ಗಂಡ ಎಲ್ಲ ಇದ್ದೇ ಇರ್ತಾರಲ್ಲ. ಆ ಸಂಬಂಧಗಳ ಮಧ್ಯದಲ್ಲಿ ನಾವು ಪರಮಾತ್ಮನೊಡನೆ ಒಂದು ಸಂಬಂಧವನ್ನು ಬೆಸೀತೇವೆ ಅಂತ ಹೊರಟ್ರೆ ಅದು ಏನೋ ಕಾಟಾಚಾರದ ಒಂದು ಕೆಲಸ ಆ ರೀತಿ ಹೊರತು ಪೂರ್ತಿಯಾಗಿ ಆಗುವುದಿಲ್ಲ. ಈ ಎಲ್ಲ ಸಂಬಂಧಗಳ ಜೊತೆಯಲ್ಲಿ ಅದೊಂದು ಇದ್ರೆ ಇರಲಿ, ಪರಮಾತ್ಮನೊಬ್ಬ ಸೇರಿಕೊಂಡ್ರೆ ಸೇರಿಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾಡ್ತೇವೆ ಹೊರತು ಪೂರ್ಣ ಮನಸ್ಸಿಂದ ಮಾಡೋದು ಸಾಧ್ಯ ಆಗುವುದಿಲ್ಲ. ಕಾಡಿಗೆ ಹೋದರೆ ಅಲ್ಲಿ ಯಾವ ಸಂಬಂಧವೂ ಇಲ್ಲ. ಅಮ್ಮ ಅಂತ ಕೂಗಿದ್ರು ಬರುವವರಿಲ್ಲ, ಅಪ್ಪ ಅಂತ ಕೂಗಿದ್ರು ಬರುವವರಿಲ್ಲ. ಆಗ ಇರುವವನು ಒಬ್ಬನೇ ಪರಮಾತ್ಮ, ನೀವು ಪರಮಾತ್ಮ ಇಬ್ಬರೇ. ಆಗ ಮಾತ್ರ ನಿಜವಾದ ಪರಮಾತ್ಮನಲ್ಲಿ ಮನಸ್ಸಿಡುವುದಕ್ಕೆ ಅನುಕೂಲವಾದ ಒಂದು ವಾತಾವರಣ ಅಲ್ಲಿ ಸಿಗ್ತದೆ. ಆ ಕಾರಣಕ್ಕಾಗಿ ಧ್ರುವ ಕಾಡಿಗೆ ಹೊರಟಂತ ಧ್ರುವ ದಾರಿಯಲ್ಲಿ ಸಹಜವಾಗಿ ನಾರದರು ಬಂದುಬಿಟ್ರು. ನಾರದರು ಏನು ಕರೆದು ಬರಬೇಕಾದವರಲ್ಲ, ಕರೆದು ಬರೋದಿಲ್ಲ ಅವರು, ಬರಬೇಕೆಂದ್ರೂ ಬರದೇ ಇರುವುದಿಲ್ಲ. ಹೋಗ್ಬೇಕಾದ ಕಡೆ ಹೋಗೇ ಹೋಗ್ತಾರೆ ಅವರು. ಇಲ್ಲಿ ಅಷ್ಟೇ ತಾವಾಗಿ ಬಂದವರವರು, ಗೊತ್ತಿದೆ ಧ್ರುವ ಯಾವ ಕಾರಣಕ್ಕಾಗಿ ಹೊರಟಿದ್ದೇನೆ, ತನ್ನ ಒಂದು ಪಾತ್ರ ಇಲ್ಲಿದೆ ಅಂತ ನಿರ್ಣಯ ಮಾಡಿಕೊಂಡು ಅವರೇ ಬಂದುಬಿಟ್ರು. ಒಂದು ರೀತಿಯಲ್ಲಿ ಧ್ರುವನ ಪಾಲಿಗೆ ಶುಭ ಲಕ್ಷಣ. ಯಾವ ಒಂದು ಕಾರ್ಯವನ್ನು ಉದ್ದೇಶಿಸಿ ಹೊರಟಿದ್ದಾನೋ ಆ ಕಾರ್ಯಕ್ಕೆ ದೈವಾನುಗ್ರಹ ರೂಪದಲ್ಲಿ ನಾರದರು ಈಗ ಪ್ರಾಪ್ತರಾದ್ರಲ್ಲ. ಯೋಚನೆ ಮಾಡಿದ ಧ್ರುವ, ನಮಸ್ಕಾರ ಮಾಡಿದ, ಕೇಳಿದ್ರು ಏನು ವಿಚಾರ ಅಂತ ಎಲ್ಲ ವಿಚಾರ ಹೇಳ್ದ. ಆಗ ಅವ್ರು ಹೇಳಿದ್ರು, ಅಯ್ಯೋ ಮಗು, ಈ ವಯಸ್ಸಿನಲ್ಲಿ ನಿನಗೆ ಏನಪ್ಪ ಇದಲ್ಲ, ಏನು ಚಿಕ್ಕ ತಾಯಿ ಒಂದು ಸ್ವಲ್ಪ ನಿನಗೆ ಕೆಲವು ಮಾತುಗಳನ್ನು ಆಡಿರ್ಬೋದು, ಅಪಮಾನ ಮಾಡಿರ್ಬೋದು. ಈ ಅಪಮಾನ, ಈ ಮಾನ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಅಲ್ಲಪ್ಪ, ನೀವೆಲ್ಲ ಅದೆಲ್ಲ ಮರ್ತು ಬಿಡಬೇಕು. ಆಟ ಆಡೋ ವಯಸ್ಸಿನದು, ಹೋಗಬೇಡ. ಮತ್ತೆ ತಪಸ್ಸಂದ್ರೆ ಸಾಮಾನ್ಯ ಅಂತ ಅಂದ್ಕೊಳ್ಬೇಡ. ಸಾವಿರಾರು ವರ್ಷಗಳ ಕಾಲ ಋಷಿಮುನಿಗಳು ತಪಸ್ಸು ಮಾಡಿದ್ರು ಕೂಡ ಅವರಿಗೆ ಸಿಗುವುದಿಲ್ಲ ಪರಮಾತ್ಮನ ಒಲಿಸಿಕೊಳ್ಳುವುದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ? ಬೇಡ ಹಿಂದಕ್ಕೆ ಹೋಗು ಅಂತಂದ್ರು ಅವರು. ಆದ್ರೆ ಅಂದ, ಸ್ವಾಮಿ ನಾನು ಕ್ಷತ್ರಿಯ ಅಂತೆಲ್ಲ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಪಾಪ. ಕ್ಷತ್ರಿಯ ಅಂತ ಹೇಳ್ತಾರೆ, ಕ್ಷತ್ರಿಯ ರಕ್ತ ನಮ್ದು ಅಂತ ಹೇಳ್ತಾರೆ. ನಮ್ಮಂಥವ್ರು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರ್ದು ಅಂತ ಹೇಳ್ತಾರೆ. ನನ್ನಂಥವ್ನು ನಾನು ಹಾಗೆ ಮಾಡ್ಬೋದೆ? ತಾಯಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಹೋಗ್ತೇನೆ ಸ್ವಾಮಿ, ಆದದ್ದಾಗಲಿ. ನೀವು ಮಾತ್ರ ನನಗೆ ಏನಾದರೂ ನನಗೆ ತಪಸ್ಸಂದ್ರೆ ಏನು ಗೊತ್ತಿಲ್ಲ, ಎಲ್ಲಿ ಮಾಡ್ಬೇಕಂತ ಗೊತ್ತಿಲ್ಲ, ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ. ತಾವು ಭಾಳ ತಿಳಿದವರು, ತಾವು ಮಾನದ ಮುನಿಗಳ ಬಗ್ಗೆ ನಾನು ಕೇಳಿದ್ದೇನೆ, ತಾವು ಸ್ವಲ್ಪ ತಿಳಿಸಿಕೊಟ್ರೆ ನನಗೆ ಉಪಕಾರ ಆಗ್ತದೆ ಅಂತ ಅಂದ. ಆಗ ನಾರಲ್ಲಿ ಭಾಳ ಸಂತೋಷ ಆಯಿತು. ಹೌದಾ ಮಗು? ಹಾಗಾದರೆ ತತ್ತಾತ ಗಚ್ಚ ಭದ್ರಂತೆ ತತ್ತಾತ ಗಚ್ಚ ಭದ್ರಂತೆ ಯಮುನಾಯಾಸ್ತಕಂ ಶುಚಿ ಪುಣ್ಯಂ ಮಧುವನಂ ಯತ್ರ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾಹರೇ. ಮಗು, ಹಾಗಿದ್ರೆ ಗಚ್ಚ, ಹೋಗು, ಒಂದು ಕಡೆಗೆ ಹೋಗು. ಎಲ್ಲಿ ಗೊತ್ತಾ? ಯಮುನಾಯ ತಟಂ, ಯಮುನಾ ನದಿ ಹರಿಯುತ್ತಾ ಇರುವಂತಹ ಸ್ಥಳ. ಆ ಯಮುನೆಯ ದಡದಲ್ಲಿ ಒಂದು ಪ್ರದೇಶ ಇದೆ, ಮಧುವನ ಎಂಬುದಾಗಿ ಅದನ್ನು ಕರೀತಾರೆ. ಶುಚಿ ಅಂದರೆ ಅದು ಬಹಳ ಪವಿತ್ರವಾದ ತಾಣ, ಪುಣ್ಯಕರವಾದಂತಹ ಸ್ಥಳ. ಸಾನ್ನಿಧ್ಯಂ ನಿತ್ಯದಾಹರಿ, ಅಲ್ಲಿ ನಿತ್ಯವೂ ಪರಮಾತ್ಮನ ಸಾನ್ನಿಧ್ಯ ಅಲ್ಲಿ ಇರ್ತದೆ. ಅಂಥ ಸ್ಥಳದಲ್ಲಿ ನೀವು ತಪಸ್ಸು ಮಾಡಿದ್ರೆ ಬಹಳ ಬೇಗ ನಿಮಗೆ ಸಿದ್ಧಿ ಉಂಟಾಗ್ತದೆ. ಅಲ್ಲಿಗೆ ಹೋಗಿ ಆದರೆ ಅಲ್ಲಿ ಹೋಗಿ ಏನು ಮಾಡಬೇಕು ಸ್ವಾಮಿ, ಅದನ್ನು ಸ್ವಲ್ಪ ಹೇಳಿ ಅಂತ ಅಂದ. ಅಲ್ಲಿ ಮುಖ್ಯವಾಗಿ ಪರಮಾತ್ಮನ ಧ್ಯಾನ ಮಾಡಬೇಕು. ಪರಮಾತ್ಮನನ್ನು ಯಾವ ರೂಪದಲ್ಲಿ ಧ್ಯಾನ ಮಾಡಬೇಕು? ನಿಜವಾಗಿ ವೇದಾಂತರ ಪ್ರಕಾರ ಬ್ರಹ್ಮ ಅಂತಂದರೆ ಅದು ಬಹಳ ದೊಡ್ಡ ವಸ್ತು, ಅದು ನಿರ್ಗುಣ ನಿರಾಕಾರ ಅಂತೆಲ್ಲ ಹೇಳ್ತಾರೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯ ಜನರಿಗೆಲ್ಲ ಸಾಧ್ಯ ಆಗುವುದಿಲ್ಲ. ಆ ಮಟ್ಟಕ್ಕೆ ಹೋಗುವಂಥ ಜನ ಬೇರೆ ಇರ್ತಾರೆ, ಮಹಾಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಆದರೆ ಸಾಮಾನ್ಯರಿಗೆ, ಅದು ಇಂಥ ಧ್ರುವನಂಥ ಮೊದಲ ಹಂತದಲ್ಲಿ ಇರುವಂಥ ಸಾಧಕನಿಗೆ ಯಾವ ಒಂದು ಮಾರ್ಗ, ಅದು ಏನಿದ್ರು ಸಾಕಾರ ಸಗುಣ ರೂಪವೇ ಆಗಬೇಕು. ಅಂಥ ರೂಪವನ್ನೇ ಉಪದೇಶ ಮಾಡಿದರು.
ಪ್ರಸಿದ್ಧವಾದ ನಾರಾಯಣನ ರೂಪವನ್ನ ಉಪದೇಶ ಮಾಡಿದ್ರು. ನೋಡಪ್ಪ, ಶ್ರೀಮನ್ ನಾರಾಯಣನ ಧ್ಯಾನ ಮಾಡು. ಹೇಗಿದ್ದಾನೆ ನಾರಾಯಣ ಅಂತಂದ್ರೆ ಶ್ರೀವತ್ಸಾಂಕಂ ಘನಶ್ಯಾಮಂ ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರಗದಾ ಪದ್ಮೈಃ ಶಂಖಚಕ್ರಗದಾ ಪದ್ಮೈಃ ಅಭಿವ್ಯಕ್ತ ಚತುರ್ಭುಜಂ ಶ್ರೀವತ್ಸಾಂಕ ಅಂದರೆ ನಾರಾಯಣನ ವಕ್ಷಸ್ಥಲದಲ್ಲಿ ಒಂದು ಶ್ರೀವತ್ಸ ಎನ್ನುವಂಥ ಒಂದು ಚಿಹ್ನೆ, ಅದು ಬಿಳಿಯಾದ ರೋಮಗಳ ಒಂದು ಸಮೂಹ ಅಲ್ಲಿದೆ. ಆ ಒಂದು ಗುರುತಿನಿಂದ ಶೋಭಿಸುವಂಥ ಆ ಪರಮಾತ್ಮ ಘನಶ್ಯಾಮಂ, ಮೋಡದಂತೆ ಶ್ಯಾಮಲವಾದ ಬಣ್ಣವುಳ್ಳವ. ಹಾಗೆಯೇ ಆಮೇಲೆ ಆ ರೀತಿ ಇದೆ. ವನಮಾಲಿನಂ, ಕಾಡಿನ ಹೂವುಗಳನ್ನ ಮಾಲೆಯಾಗಿ ಆ ಮಾಲೆ ಕಟ್ಟಿದಂಥ ಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಂಖಚಕ್ರ ಗದಾಪದ್ಮ ಎಂಬುದನ್ನು 4 ಕೈಗಳಲ್ಲಿ ಹಿಡಿದಿದ್ದಾನೆ. ಎಲ್ಲ ರೂಪವರ್ಣನೆ ಯಾವ ರೀತಿ ಇದೆಯೋ ಅದ ರೀತಿಯೆಲ್ಲ ಹೇಳಿದ್ರವರು. ಆ ವಿವರ ಎಲ್ಲ ಈಗ ನೋಡೋದು ಸಾಧ್ಯ ಇಲ್ಲ. ಅಂತೂ ಆ ರೀತಿಯಲ್ಲಿ ಧ್ಯಾನ ಮಾಡು ಅಂತ ಹೇಳಿದರು. ಆಮೇಲೆ ಒಂದು ಮಂತ್ರವನ್ನು ಉಪದೇಶ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ ಅಂದರೆ 12 ಅಕ್ಷರಗಳ ದ್ವಾದಶಾಕ್ಷರಿ ಮಂತ್ರ. ಇದು ಮಹಾಮಂತ್ರಗಳಲ್ಲಿ ಒಂದು. ಸಾಮಾನ್ಯವಾಗಿ ಉಪನಯನ ಆಗದೇ ಇರುವ ಒಟ್ಟುವಿಗೆ, ಉಪನಯನ ಆಗದೇ ಇರುವಂಥ ಬಾಲಕ ಇಂಥವರಿಗೆ ಅದನ್ನು ಉಪದೇಶ ಮಾಡುವಂಥ ಕ್ರಮ ಇಲ್ಲ. ಆದರೆ ಇವನಲ್ಲಿರುವ ಅರ್ಹತೆ ಹೆಚ್ಚಿನದ್ದು. ಉಪನಯನ ಅನ್ನುವಂಥದ್ದು ಕೇವಲ ಒಂದು ಔಪಚಾರಿಕ ಒಂದು ಸಂಸ್ಕಾರ ಅಷ್ಟೇ. ಒಂದು ಏನು ಹೇಳ್ತೀವಿ ಅದನ್ನು ಫಾರ್ಮಲ್ ಸೆರೆಮನಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಉಪನಯನವೇ ಸರ್ವಸ್ವ ಅಲ್ಲ. ಇನ್ನು ಉಪನಯನ ಆಗದೇ ಇದ್ರೂ ಕೂಡ ಅವನಿಗೆ ಬೇಕಾದಂಥ ಸಂಸ್ಕಾರ ಅಂತ ಯೋಗ್ಯತೆ ಅವನಲ್ಲಿ ಇರುವುದರಿಂದ ಅದನ್ನು ಗುರುತಿಸಿದಂಥ ನಾರದರು ಆ ಉಪದೇಶವನ್ನು ಮಾಡಿಯೇ ಬಿಟ್ಟರು. ಆ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿದರು. ಇದನ್ನು ಜಪಿಸ್ತಾ ಯಾವ್ಯಾವ ರೀತಿ ಮಾಡಬೇಕು ತಪಸ್ಸನ್ನೋದ ಅದನ್ನೋದನ್ನು ಅವರು ವಿವರವಾಗಿ ಹೇಳಿದರು. ಅದು ಆ ವಿವರ ನಮಗೆ ಇಲ್ಲಿ ಹೇಳೋದಕ್ಕೆ ಸಮಯ ಸಾಲದು. ಅಂತೂ ಧ್ರುವ ಅದನ್ನೆಲ್ಲ ಕೇಳಿಕೊಂಡ. ಅವರಿಗೆ 3 ಪ್ರದಕ್ಷಿಣೆ ಬಂದ. ಬಲ ಬಂದು 3 ಪ್ರದಕ್ಷಿಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದಕ್ಕೆ ಹೋಗಿ ಅವ್ರು ಹೇಳಿದಂಥ ಸ್ಥಳ ಆ ಮಧುವನಕ್ಕೆ ಬಂದ ಸೇರಿದ. ಅಲ್ಲಿ ಹೋದ ಮೇಲೆ ತತ್ರಾಭಿಷಿಕ್ತ ಪ್ರಯತನ ತಾನುಭೋಷ್ಯ ವಿಭಾವರಿ ತತ್ರಾಭಿಷಿಕ್ತ ಪ್ರಯತನ ತಾನುಭೋಷ್ಯ ವಿಭಾವರಿ ಸಮಾಹಿತ ಪರ್ಯಜನ ದೃಶ್ಯ ಸಮಾಹಿತ ಪರ್ಯಜನ ದೃಶ್ಯ ಆದೇಶೇನ ಪುರುಷಂ ಸಮಾಹಿತ ಪರ್ಯಜನ ದೃಶ್ಯ ಆದೇಶೇನ ಪುರುಷಂ ಅಲ್ಲಿ ಹೋಗಿ ತತ್ರಾಭಿಷಿಕ್ತ ಅಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ. ಶುಚಿರ್ಭೂತನಾಗಿ ಆ ರಾತ್ರಿಯಲ್ಲಿ ಉಪೋಷ ವಿಭಾವರಿ, ಇಡೀ ರಾತ್ರಿಯೆಲ್ಲ ಉಪವಾಸದಲ್ಲೇ ಕಳೆದ. ಆಮೇಲೆ ಸಮಾಹಿತ, ಉಪವಾಸ ಆಗಿದ್ರು ಕೂಡ ತಾಳ್ಮೆ ಕಳೆದುಕೊಳ್ಳಿಲ್ಲ. ನಮಗೆ ತಾಳ್ಮೆ ಏರಿ ಹೋಗ್ತಾ ಇದೆ ಕೆಲವರಿಗೆ ಬಹುಶಃ, ಆದರೆ ಅವನು ಆ ರೀತಿ ಮಾಡಲಿಲ್ಲ. ಸಮಾಹಿತ ಸಮಾಧಾನ ಮನಸ್ಕನಾಗಿ ಕುಳಿತುಕೊಂಡ್ಬಿಟ್ಟ. ಉಪವಾಸವಾಗಿದ್ರು ಕೂಡ ಪರ್ಯಚರ ದೃಶ್ಯಾದೇಶನ ಪುರುಷಂ, ಋಷಿಗಳು ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಭಗವಂತನ ಪ್ರಾರ್ಥನೆ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಅವನ ಯೋಚನೆ ಮಾಡಿದ, ಈ ತಪಸ್ಸು ಬಹಳ ಬೇಗ ಫಲಿಸಬೇಕಾದ್ರೆ ಮೊದಲಾಗಿ
ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಅದು ಬಹಳ ಮುಖ್ಯ. ಸಂಯಮ ಅನ್ನುವುದು ಬಹಳ ಮುಖ್ಯ. ಆದರೆ ಎಲ್ಲ ಇಂದ್ರಿಯಗಳು ಅಷ್ಟು ತೊಂದರೆ ಕೊಡುವುದಿಲ್ಲ. ಇಂದ್ರಿಯಗಳಲ್ಲೆಲ್ಲ ತುಂಬ ತೊಂದರೆ ಕೊಡುವಂಥ ಇಂದ್ರಿಯ ಯಾವುದಂದ್ರೆ ರಸನೇಂದ್ರಿಯ ಅಂತಂದ್ರೆ ನಾಲಿಗೆ. ಅದೇ ಮುಖ್ಯ. ಮನುಷ್ಯನಿಗೆ ಅದು ತಿನ್ಬೇಕು ಇದು ತಿನ್ಬೇಕು ಅನ್ನೋ ಒಂದು ಚಟ ಇದ್ದೇ ಇರ್ತಾರೆ. ಇದಕ್ಕೆ ಪೂರಕವಾಗಿ ಹೊಟ್ಟೆ ಒಂದಿದೆ, ಹಸಿವೆ ಅಂತ ಒಂದಿದೆ, ಅದೆಲ್ಲ ಇದೆ. ಆದ್ದರಿಂದ ಹುಟ್ಟಿನಿಂದ ಸಾಯೋ ತನಕ ಒಂದು ತೊಂದರೆ ಕೊಡುವಂಥ ಇಂದ್ರಿಯ ಅಂದರೆ ರಸನೇಂದ್ರಿಯ. ಅದನ್ನು ಹತೋಟಿಗೆ ತೆಗೆದುಕೊಳ್ಬೇಕು ಅಂದರೆ ಅನ್ನಾಹಾರಗಳನ್ನು ಬಿಡಬೇಕು. ಆ ರೀತಿ ನಿರ್ಧಾರ ಮಾಡಿಬಿಟ್ಟು ಆದಷ್ಟು ಬೇಗ ನಾವು ಫಲ ಪಡಿಬೇಕು, ದೇವರ ಅನುಗ್ರಹ ಸಂಪಾದಿಸಬೇಕು. ಹಾಗಿದ್ರೆ ನಾನು ಸಂಪೂರ್ಣವಾಗಿ ಬಿಟ್ಬಿಡ್ತೇನೆ ಅನ್ನಾಹಾರಗಳನ್ನು. ಆದರೆ ಒಂದೇ ಸಲಕ್ಕಲ್ಲ, ಹಂತ ಹಂತವಾಗಿ ಬಿಡಬೇಕು ಅಂತ ನಾರದರು ಹೇಳಿದರು. ಅದೇ ರೀತಿ ಇವನು ಮಾಡಿದ. ಹೇಗೆ ಅಂತಂದ್ರೆ ತ್ರಿರಾತ್ರಾಂತೆ 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 ಕಪಿತ್ಥ ಬದರಾಜನಗ ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ಥ ಬದರಾಜನಗ ಆತ್ಮವೃತ್ಯನುಸಾರೇಣ ಮಹಾಸಂಜ್ಞೆ ಅರ್ಚಯನ್ನದಿಂ ಆತ್ಮವೃತ್ಯನುಸಾರೇಣ ಮಹಾಸಂಜ್ಞೆ ಅರ್ಚಯನ್ನದಿಂ. ಅಲ್ಲಿ ಮೊದಲಿಗೆ ಪೂರ್ತಿ ಉಪವಾಸ ಬೇಡ ಅಂತ ಫಲಾಹಾರ ಮಾಡೋದು ಪ್ರಾರಂಭ ಮಾಡಿದ. ಫಲಾಹಾರ ಅಂದ ತಕ್ಷಣ ಕೆಲವರ ಮನಸ್ಸಿನಲ್ಲಿ ಬರುವುದು ಯಾವುದಂತ, ಅದು ಉಪ್ಪಿಟ್ಟು, ಕೇಸರಿ ಬಾತು, ಅವಲಕ್ಕಿ ಇತ್ಯಾದಿ ತಾನೆ. ಆ ಫಲಾಹಾರ ಅಲ್ಲ ಇಲ್ಲಿ ಮಾಡಿದ. ಅವನು ಮಾಡಿದ್ದ ಯಾವುದು? ಕಪಿತ್ತ ಬದರಾಶನ. ಕಪಿತ್ತ ಅಂದರೆ ಬೇಲದ ಹಣ್ಣು, ಬದರ ಅಂದರೆ ಬೋರೆ ಹಣ್ಣು, ಇನ್ನು ಕಾಡಿನಲ್ಲಿ ಸಿಕ್ಕುವಂಥ ಕೆಲವು ಹಣ್ಣುಗಳನ್ನೆಲ್ಲ ತಿಂದು ಅದನ್ನು ತಪಸ್ಸನ್ನು ಮುಂದುವರಿಸಿದ. ಎಷ್ಟು ದಿವಸಕ್ಕೆ ಯಾವ ತಪಸ್ಸು ಎಷ್ಟು ಸಲ ತಿಂತಿದ್ದ? ಫಲಾಹಾರ ಎಷ್ಟು ಸಲ ಮಾಡಬೇಕು? ಸಾಮಾನ್ಯವಾಗಿ ನಮ್ಮಲ್ಲಿ ಫಲಾಹಾರ ಮಾಡುವರೆಲ್ಲ ಒಂದು 3 ಸಲ ಮಾಡ್ತಾರೆ ದಿವಸಕ್ಕೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಆದರೆ ಇಲ್ಲಿ ಹಾಗಲ್ಲ. ಅವನು ಮಾಡಿದ್ದು 3 ದಿವಸಕ್ಕೊಂದು ಸಲ, 3 ದಿವಸಕ್ಕೆ ಒಂದು ಸಲ ಮಾತ್ರ. ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಅಂದರೆ 3 ರಾತ್ರಿಗಳು ಕಳೆದ ಮೇಲೆ 4ನೇ ರಾತ್ರಿ ಬೆಳಗ್ಗೆ ಕಾಡಿಗೆ ಹೋಗಿ ಒಂದಷ್ಟು ಹಣ್ಣುಗಳನ್ನು ಸಂಗ್ರಹ ಮಾಡಿ ತರುವುದು, ತಿನ್ನುವುದು, ಮತ್ತೆ ತಪಸ್ಸಿ ಕೂತ್ಕೊಳ್ಳೋದು, ಮತ್ತೆ 3 ರಾತ್ರಿ ಕಳೆದ ಮೇಲೆ ಮತ್ತೆ ಈ ರೀತಿಯ ಮಾಡಿ 1 ತಿಂಗಳನ್ನು ಆ ರೀತಿಯಲ್ಲಿ ಕಳೆದ. 2ನೇ ತಿಂಗಳಲ್ಲಿ ಆ ಫಲಾಹಾರವನ್ನು ಬಿಟ್ಬಿಟ್ಟ. ಏನು ಮಾಡಿದ ಅಂತಂದ್ರೆ ತೃಣಪರ್ಣಾದಿಭಿ ಶೀರ್ಣಹಿ, ಒಣ ಹುಲ್ಲು, ಹಸುಗಳು ತಿನ್ನುವಂಥ ವಸ್ತು ಅಂತ ಒಣ ಹುಲ್ಲು ಮತ್ತೆ ಈ ಎಲೆಗಳು, ಕರಗೆಲೆಗಳು ಅಂದರೆ ರಸಹೀನವಾದವು, ಅಲ್ಲೇನು ರಸ ಇಲ್ಲ ಹೆಚ್ಚಿಗೆ, ಅದನ್ನು ತಿಂದು 2ನೇ ತಿಂಗಳಲ್ಲಿ, ಅದು ಎಷ್ಟು ದಿವಸಕ್ಕೊಂದ್ಸಲ? 6 ದಿವಸಕ್ಕೊಂದ್ಸಲ. ಆಮೇಲೆ 3ನೇ ತಿಂಗಳಲ್ಲಿ ಏನು ನವಮೇ ಅಹನಿ, 9 ದಿವಸಕ್ಕೊಂದ್ಸಲ ಅಭ್ಯಕ್ಷ ಅಂದರೆ ಈ ಬರೀ ನೀರನ್ನು ಕುಡಿದು, ನೀರು ಕುಡಿದು ಅಷ್ಟೇ. 9 ದಿವಸಕ್ಕೊಂದ್ಸಲ ನೀರು ಕುಡಿಯೋದು ಅಷ್ಟೇ ಇಟ್ಕೊಂಡ, ಮತ್ತೇನಿಲ್ಲ, ಮತ್ತೇನು ತಿನ್ನೋದು ಇಲ್ಲ. ಕೊನೆಗೆ 4ನೇ ತಿಂಗಳಲ್ಲಿ ಸಂಪೂರ್ಣ ವಾಯು ಭಕ್ಷಣೆ ಬಿಟ್ಟರೆ ಇನ್ನೇನು ಆಹಾರ, ಅನ್ನ, ನೀರು ಯಾವುದೂ ಇಲ್ಲ. ಆ ರೀತಿಯಲ್ಲಿ ಕಾಲವನ್ನು ಕಳೆದ. ಆಮೇಲೆ 5ನೇ ತಿಂಗಳು ಬಂತು, ಪಂಚಮೇ ಮಾಸಿ. ಪಂಚಮೇ ಮಾಸ್ಯನುಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜರ. ಪಂಚಮೇ ಮಾಸ್ಯನುಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜರ. ಧ್ಯಾಯನ್ ಬ್ರಹ್ಮಪದೈಕೇನ, ಧ್ಯಾಯನ್ ಬ್ರಹ್ಮಪದೈಕೇನ ತಸ್ಥೌ ಸ್ಥಾಣುರಿವಾಚನಃ, ತಸ್ಥೌ ಸ್ಥಾಣುರಿವಾಚನಃ. 5ನೇ ತಿಂಗಳು ಬಂತು. ಆಗ ಹಿತಶ್ವಾಸ, ಅಷ್ಟರಲ್ಲಿ ಸಂಪೂರ್ಣ ಹತೋಟಿಯನ್ನ ಶ್ವಾಸೋಚ್ಛ್ವಾಸದ ಮೇಲೆ ಗಳಿಸಿಬಿಟ್ಟಿದ್ದ ಪ್ರಾಣಾಯಾಮದ ಮೂಲಕ. ಈಗ ಏನು ಮಾಡಿದ ಅಂತಂದ್ರೆ ಧ್ಯಾಯನ್ ಬ್ರಹ್ಮ, ಆ ಬ್ರಹ್ಮ ವಸ್ತು ಪರಮಾತ್ಮ ನಾರಾಯಣನನ್ನೇ ಧ್ಯಾನ ಮಾಡ್ತಾ ಪದೈಕೇನ, ಒಂಟಿ ಕಾಲಲ್ಲಿ ನಿಂತು ಬಿಟ್ಟ. ಪದೈಕೇನ ತಸ್ತವು, ಹೇಗೆ ತಾಣು ರಿವಾಚಲಹ. ತಾಣು ಅಂತಂದ್ರೆ ಒಂದು ಮೋಟು ಮರ ಅಥವಾ ಒಂದು ಕಂಬ, ಒಂದು ಗೂಟ ಅಂತ ಅರ್ಥ ಆಗ್ತಾರೆ. ಹೇಗೆ ಒಂದು ಗೂಟವೋ ಒಂದು ಕಂಬವೋ, ಮೋಟು ಮರ ಯಾಕೆ ಹೇಳಿದ್ದಾರೆ ಅಂದ್ರೆ ಮರದಲ್ಲಿ, ಜೀವಂತವಾಗಿರೋ ಮರದಲ್ಲಿ ರೆಂಬೆ ಕೊಂಬೆಗಳೇ ಇರ್ತವೆ, ಗಾಳಿ ಬೀಸಿದಾಗ ಅಲ್ಗಾಡ್ತಾ ಇರ್ತಾರೆ. ಇದು ಹಾಗಲ್ಲ, ಇದು ನಿಂತಲ್ಲಿ ನಿಂತಿರ್ತದೆ, ಯಾವ ಮೋಟು ಮರ ಅಥವಾ ಕಂಬ ಇತ್ಯಾದಿ. ಆ ರೀತಿಯಲ್ಲಿ
ನಿಂತ್ಕೊಂಡು ಬಿಟ್ಟ. ಅಚಲ, ಸ್ವಲ್ಪ ತಿಳಿಸಿರಿ ಆ ರೀತಿಯಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮುಂದುವರಿಸಿದ. ಜೊತೆಯಲ್ಲಿ ಆ ಮಂತ್ರ ಯಾವುದನ್ನ ನಾರಾಯಣ ಮಂತ್ರ, ದ್ವಾದಶಾಕ್ಷರಿ ಮಂತ್ರ, ವಾಸುದೇವ ಮಂತ್ರವನ್ನು ಹೇಳಿದ್ದಾರೋ ಆ ಮಂತ್ರವನ್ನು ಕೂಡ ಜಪಿಸ್ತಾ ಇದ್ದ. ಈ ರೀತಿಯಲ್ಲಿ ಮಾಡ್ದ. ಬಹಳ ಘೋರವಾದ ತಪಸ್ಸನ್ನು ಮಾಡಿದ. ಇಷ್ಟು ದೊಡ್ಡ ತಪಸ್ಸು ಚಿಕ್ಕ ಹುಡುಗ, 5 ವರ್ಷದ ಹುಡುಗ ಅನ್ನಾಹಾರವನ್ನು ತೊರೆದಿದ್ದಾನೆ. ಇಂಥ ಕಾಡಿನಲ್ಲಿ ಇಂಥ ಸ್ಥಿತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತಂದ್ರೆ ಭಗವಂತನಿಗೆ ಅವನ ಮೇಲೆ ಕೃಪೆ ಬರದೇ ಇರ್ತದೆ. ಕೃಪೆ ಉಂಟಾಯಿತು. ಭಗವಂತ ಯೋಚನೆ ಮಾಡ್ದ, ಇವನಿಗೆ ನಾನು ಖಂಡಿತ ದರ್ಶನ ಕೊಡಬೇಕು ಅಂತ ಯೋಚನೆ ಮಾಡ್ದ. ಹೇಗೆ ದರ್ಶನ ಕೊಡಬೇಕು ಅಂದ್ರೆ ಭಗವಂತ ಯಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ರೀತಿಯಲ್ಲಿ ಒಂದು ಮಾತಾಡ್ತಾನೆ. ಯಾರು ನನ್ನನ್ನು ಯಾವ ರೀತಿಯಲ್ಲಿ, ಯಾವ ಮಾರ್ಗದಲ್ಲಿ, ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತಾರೋ ಅದೇ ರೂಪದಲ್ಲಿ ನಾನು ಅವರನ್ನು ಅನುಗ್ರಹಿಸ್ತೇನೆ ಅಂತ. ಸಹಜವಾಗಿ ಯಾವ ರೂಪದಲ್ಲಿ ಅವನು ಧ್ಯಾನ ಮಾಡ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಕಾಣಿಸ್ಕೊಳ್ಬೇಕು ಅಂತ ಸಂಕಲ್ಪಿಸಿ ಭಗವಂತ ಅದೇ ರೂಪದಲ್ಲಿ ಬಂದು ಅವನ ಮುಂದೆ ನಿಂತ. ಅದು ಆಗ ಸವೈಧಿಯಾ ಯೋಗ ವಿಪಾಕ ತೀವ್ರಯ, ಸವೈಧಿಯಾ ಯೋಗ ವಿಪಾಕ ತೀವ್ರಯ ಕೃತ್ಪದ್ಮಕೋಶೆ ಸ್ಫುರಿತಂ ಕಟಿಪ್ರಭಂ ತಿರೋಹಿತಂ ಸಹಸೈವೋಪಲಕ್ಷ್ಯ, ತಿರೋಹಿತಂ ಸಹಸೈವೋಪಲಕ್ಷ್ಯ ಬಹಿಸ್ಥಿತಂ ತದವಸ್ಥಂ ದದರ್ಶ, ಬಹಿಸ್ಥಿತಂ ತದವಸ್ಥಂ ದದರ್ಶ. ಭಗವಂತ ಬಂದು ಅದೇ ರೂಪದಲ್ಲಿ ಮುಂದೆ ಎದುರು ನಿಂತ. ಆದರೆ ಒಂದು ದೊಡ್ಡ ಸಮಸ್ಯೆ ಆಯ್ತು ಇಲ್ಲಿ. ಯಾರಿಗೆ? ಅವನಿಗಲ್ಲ, ಭಗವಂತನಿಗೆ. ಯಾಕಂದ್ರೆ ಇವ ಕಣ್ಣು ಮುಚ್ಚಿಕೊಂಡು ಒಳಗೆ ಧ್ಯಾನ ಮಾಡ್ತಾ ಇದ್ದಾನೆ. ಕಣ್ಣು ತೆರಿತಾನೆ ಇಲ್ಲ. ಏನು ಮಾಡಿದ್ರು? ಯಾಕಂದ್ರೆ ಸಾಮಾನ್ಯವಾಗಿ ಭಕ್ತರಾದವರು ಭಗವಂತನ ಕೃಪಾದೃಷ್ಟಿ ಯಾವಾಗ ನಮ್ಮ ಮೇಲೆ ಬಿದ್ದಿತ್ತು ಅಂತ ನಾವೆಲ್ಲ ಹಾರೈಸ್ತಾ ಇರ್ತೇವೆ. ಆದ್ರೆ ಇಲ್ಲಿ ಹಾಗಾಗಲ್ಲ. ಭಗವಂತ ಈಗ ಹಾರೈಸ್ತಾ ಇದ್ದಾನೆ. ಯಾವಾಗ ಇವನ ದೃಷ್ಟಿ ನನ್ನ ಮೇಲೆ ಬೀಳ್ತಾರೋ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಕಣ್ಣು ತೆರೆಯುವ ಲಕ್ಷಣವೇ ಕಾಣ್ತಾ ಇಲ್ಲ. ಅಯ್ಯೋ ಎಷ್ಟೊತ್ತು ಕಾಯುವುದಪ್ಪ ಅಂತ ಭಗವಂತನಿಗೆ ಅವನಿಗೆ ಅಷ್ಟೇ ಬಹಳ ಈಗ ಒಂದು ಪರಿಸ್ಥಿತಿ ಅದು ಅವನಿಗೆ ಕಷ್ಟಕರವಾಯಿತು. ಆಗ ಯೋಚನೆ ಮಾಡಿದ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಇವ, ಗೊತ್ತಾಯ್ತು ಅಂತ. ಹೃದಯದೊಳಗಿರುವಂತಹ ಭಗವಂತ ಅವನಿಗೆ ಗೊತ್ತಿಲ್ವಾ? ಹಾಗಾಗಿ ಏನಾಗಿದೆ, ಇವನ ಒಳಗೆ ಕಟಿಪ್ರಭಂ ಅಂತಂದ್ರೆ ಮಿಂಚಿನಂತೆ ಒಳಗೊಳೆಯುವಂತಹ ಒಂದು ಆಕೃತಿ, ಅದು ನನ್ನದೇ ಆಕೃತಿ ಅಲ್ಲಿ ಧರಿಸಿಕೊಂಡಿದ್ದಾನೆ. ಅಲ್ಲಿ ಅದನ್ನೇ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಕೊಂಡು ನನ್ನ ಕಡೆ ಗಮನವಿಲ್ಲದೆ ಅಲ್ಲಿ ಕುಳಿತಿದ್ದಾನೆ ಇವ. ಈಗ ಒಂದು ಸಲ ನಾನು ಆ ಆಕೃತಿಯನ್ನು ಮಾಯ ಮಾಡಿಬಿಟ್ರೆ, ತಿರೋಹಿತ ಮಾಡಿಬಿಟ್ರೆ ಆಗ ನನ್ನನ್ನು ನೋಡ್ತಾನೆ ಅಂತ ಅಂದ್ಕೊಂಡು ಅದನ್ನು ಮಾಯ ಮಾಡಿಬಿಟ್ಟಂತೆ. ಒಳಗಿರುವಂತ ಆ ಭಗವಂತ, ಜ್ಞಾನದ ವಸ್ತುವಾದ ಆ ಭಗವಂತನ ಮಾಯ ಮಾಡಿಬಿಟ್ಟ ಆ ಒಂದು ಆಕೃತಿಯನ್ನ. ಅವನು ಗಾಬರಿ ಆಗಿಬಿಟ್ಟ. ಅಲ್ಲ ಎಲ್ಲಿ ಹೋಯ್ತು, ಇದಕ್ಕಿದ್ದಾಗ ಏನಾಯ್ತು ಅಂತ ಎಲ್ಲೋ ಶೂನ್ಯತೆ ಒಂಥರ ಮನಸ್ಸಿಗೆ ಆವರಿಸಿದಾಗ ಧ್ರುವನಿಗೆ ಅಂತರಂಗದಲ್ಲಿ ಇಷ್ಟು ಹೊತ್ತು ಅನೇಕ ತಿಂಗಳುಗಳ ಕಾಲ ಪರಮಾತ್ಮನನ್ನ ಧರಿಸಿದ್ದವ ಇದಕ್ಕಿದ್ದಾಗ ಏನಾಯ್ತಪ್ಪ, ಎಲ್ಲೋ ಅದ ಅಂತೇಳಿ ನೋಡ್ತಾ ಇದ್ದಾನೆ. ಆಗ ಗಾಬರಿಯಿಂದ ಕಣ್ಣು ತೆರೆದ, ಎದುರಲ್ಲಿ ನೋಡ್ತಾ ಇದ್ದಾನೆ ಸಾಕ್ಷಾತ್ ಪರಮಾತ್ಮ, ಅವನೇ ನಿಂತಿದ್ದಾನೆ. ಆಗ ಏನು ಆಗಿರಬಹುದು, ಅವನಿಗೆ ಮಹಾ ಆನಂದಾಶೆ ಸುರಿಯಿತು, ಮೈಯೆಲ್ಲ ರೋಮಾಂಚನವಾಯಿತು. ಸಾಷ್ಟಾಂಗ ನಮಸ್ಕಾರ ಮಾಡ್ದ, ಕೈ ಮುಗಿದ, ಎಲ್ಲ ಸರಿ. ಇಷ್ಟೆಲ್ಲ ಅದೆಲ್ಲ ನಾವು ಊಹಿಸ್ಕೊಳ್ಬೋದು, ಹೆಚ್ಚು ವಿವರಣೆ ಕೊಡೋಕೆ ಸಮಯ ಇಲ್ಲ ಇಲ್ಲಿ. ಆದರೆ ಅವನಿಗೊಂದು ಸಮಸ್ಯೆ ಆಯ್ತು ಧ್ರುವನಿಗೆ. ಈಗ ಇಂಥ ದೊಡ್ಡ ಮನುಷ್ಯ, ನಾವು ಸಾಮಾನ್ಯವಾಗಿ ಯಾರೋ ದೊಡ್ಡ ಮನುಷ್ಯರು, ಬಹಳ ದೊಡ್ಡ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ನಮ್ಗೊಂಥರ ಗೊಂದಲ ಆಗ್ತಾರೆ. ಯಾಕಪ್ಪ ಇಂಥ ದೊಡ್ಡವರು ಬಂದಿದ್ದಾರೆ, ಇವ್ರ ಹತ್ರ ಹೇಗೆ ಮಾತಾಡೋದು, ಯಾವ ರೀತಿ ಇವರನ್ನು ಉಪಚರಿಸುವುದು, ಏನು ಹೇಳಿದ್ರೆ ತಪ್ಪಾಗ್ತಾರೋ, ಏನು ಹೇಳಿದ್ರೆ ಸರಿಯಾಗ್ತಾರೋ ಗೊತ್ತಿಲ್ವಲ್ಲ, ಏನು ಮಾಡಲಿ ಅಂತ ಏನೋ ಬೆದ್ದದೆ ಅಂತ ಅಂದ್ಬಿಡ್ತೀವಿ ನಾವು, ಅಂತ ಸ್ಥಿತಿ ಬಂದ್ಬಿಡ್ತಾರೆ. ಆದರೆ ಧ್ರುವನಿಗೂ ಹಾಗೆ ಆಯ್ತು. ಈಗ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಸಾಕ್ಷಾತ್ ನಾರಾಯಣನೇ ಮುಂದೆ ಇದ್ದಾನೆ, ನಾನು ಏನು ಮಾಡ್ಬೇಕೀಗ, ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಆದರೂ ಹಾಗೆ ಆ ಸ್ಥಿತಿಯಲ್ಲಿ ಇದ್ದದ್ದನ್ನ ಅರ್ಥ ಮಾಡಿಕೊಂಡ ನಾರಾಯಣ. ಆಗ ಅವನೊಂದು ಕೆಲಸ ಮಾಡಿದ. ಏನಂತಂದ್ರೆ, ಬ್ರಹ್ಮಮಯನ ಕಂಬುನ ಪಸ್ಪರ್ಶ ಬಾಲಂ ಕೃಪಯ ಕಪೋಲೆ. ಅವನ ಹತ್ರ ಒಂದು ಶಂಕ ಇದೆಯಲ್ಲ, ಬ್ರಹ್ಮಮಯ ಅಂತ, ಅದು ಅಂದ್ರೆ ವೇದಮಯ, ವೇದದ ಸಂಪೂರ್ಣ ಮಹಿಮೆಯನ್ನು ಒಳಗೊಂಡಂತಹದ್ದು ಆ ಪಾಂಚಜನ್ಯ ಅನ್ನುವಂಥ ಶಂಕ. ಆ ಶಂಕವನ್ನು ತೆಗೆದು ಅದನ್ನ ಆ ಬಾಲಕನ ಕಪೋಲಕ್ಕೆ, ಕೆನ್ನೆಗೆ ಅದನ್ನು ಸ್ಪರ್ಶ ಮಾಡಿಸಿದ, ಅದನ್ನು ಮುಟ್ಟಿಸಿದ. ಅಷ್ಟೇ ಮಾಡ್ತಲೇ ಬ್ರಹ್ಮಮಯ ವೇದಮಯವಾದಂಥ ಆ ಶಂಕರ ಸ್ಪರ್ಶದಿಂದ
ವೇದಕ್ಕೆ ಸಮಾನವಾದ ಒಂದು ಸ್ತುತಿ ಅವನ ಬಾಯಿಂದ ಹೊರಬಂದ್ಬಿಡ್ತು. ಆ ಧ್ರುವನ ಬಾಯಿಂದ ಅದು ದೊಡ್ಡ ಸ್ತುತಿ, ದೊಡ್ಡ ಸ್ತೋತ್ರ. ಅದನ್ನು ನೋಡಲಿಕ್ಕೆ ಸಮಯ ಇಲ್ಲವೇ ಇಲ್ಲ ಈಗ. ಆದರೆ ಮೊದಲ ಒಂದು ಸ್ತೋತ್ರ ಇದೆಯಲ್ಲ, ಅದು ಬಹಳ ಪ್ರಸಿದ್ಧವಾದದ್ದು. ಅದನ್ನು ನಾವು ನೋಡಲೇಬೇಕು, ಅದನ್ನು ಓದಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದೇನೆ. ಬಹಳ ಮುಖ್ಯ, ಎಲ್ಲ ಕೇಳ್ಕೊಳ್ಳಿ ಅದನ್ನ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇಂಥ ಒಂದು ಶ್ಲೋಕ ಬಾಲಕನ ಬಾಯಿಂದ ಹೊರಬಿತ್ತು. ಇದನ್ನ ಇವತ್ತಿಗೂ ಕೂಡ ಎಷ್ಟೋ ಜನ ಆಸ್ತಿಕರಾದವರು ನಿತ್ಯ ಪಾರಾಯಣ ಮಾಡ್ತಾರೆ ಇದನ್ನು. ಯಾಕಂದ್ರೆ ಇದರಲ್ಲಿ ಅಂತ ಒಂದು ವಿಶೇಷವಾದ ಅರ್ಥ ಇದೆ. ಅದನ್ನ ಅರ್ಥ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ನಾವು. ಏನು ಹೇಳ್ತಾನೆ ಅಂದ್ರೆ, ಇವ ಪರಮಾತ್ಮ, ನೀನು ಅಖಿಲ ಶಕ್ತಿಧರ, ಎಲ್ಲ ಶಕ್ತಿಯು ನಿನ್ನಲ್ಲೇ ಅಡಕವಾಗಿದೆ ಅಂತ ನೀನು ಏನು ಮಾಡಿದ್ದೆ ಈಗ ಅಂದ್ರೆ, ಅಂತ ಪ್ರವೇಶ, ನನ್ನ ಒಳಗೆ ಪ್ರವೇಶ ಮಾಡಿ, ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ, ಇದುವರೆಗೆ ನನ್ನ ಮಾತು ಎಲ್ಲೋ ಒಂದು ಕಡೆ ಮಲಗಿ ನಿದ್ರೆ ಮಾಡ್ತಾ ಇತ್ತು, ಪ್ರಸುಪ್ತಾಂ, ಅದನ್ನು ಈಗ ಸಂಜೀವನ ಅಂದ್ರೆ ಅದನ್ನು ಉಜ್ಜೀವನಗೊಳಿಸ್ತಾ ಇದ್ದಿ, ಅದನ್ನು ಜಾಗೃತಗೊಳಿಸ್ತಾ ಇದ್ದಿ ನೀನು. ಆದ್ರಿಂದ ಈ ಮಾತು ನನ್ನ ಬಾಯಿಂದ ಹೊರಡ್ತಾ ಇದೆ. ನಾನಾಡುವುದಲ್ಲ, ನೀನು ಇದನ್ನು ಆಡಿಸ್ತಾ ಇದ್ದಿ ಸ್ವಾಮಿ. ಅಷ್ಟೇ ಅಲ್ಲ, ಯಾವುದರಿಂದ? ಸ್ವಧಾಮನ, ನಿನ್ನ ಶಕ್ತಿಯಿಂದ, ನಿನ್ನ ತೇಜಸ್ಸಿನಿಂದ ಈ ರೀತಿ ಮಾಡ್ತಾ ಇದ್ದಿ. ಮತ್ತೆ ಬರೀ ಬಾಯಿಂದ ಮಾತು ಹೊರಡಿಸುವುದಷ್ಟೇ ಅಲ್ಲ ನಿನ್ನ ಕೆಲಸ. ಅನ್ಯಾಶ್ಚ ಹಸ್ತ ಚರಣ ಶ್ರವಣ ಸ್ವಗಾದೀನ್, ನಮ್ಮ ಬೇರೆ ಬೇರೆ ಅವಯವಗಳು, ಹಸ್ತ ಅಂದ್ರೆ ಕೈ, ಕಾಲು, ಕಿವಿ, ಚರ್ಮ, ಅಷ್ಟೇ ಅಲ್ಲ ಪ್ರಾಣಾನ್ನಮೋ, ಪಂಚ ಪ್ರಾಣಗಳು, ಇವೆಲ್ಲವನ್ನು ಕೂಡ ಕಾರ್ಯ ಚಟುವಟಿಕೆಯಲ್ಲಿ ಇರುವಂತೆ ಮಾಡುವಂತ ಶಕ್ತಿ ನಿನ್ನದು ಸ್ವಾಮಿ. ನೀನು ಮಾಡಿಸಿದ್ರೆ ಇವೆಲ್ಲ ಕೆಲಸ ಮಾಡ್ತವೆ, ಇಲ್ಲದಿದ್ರೆ ಇಲ್ಲ ಅನ್ನುವಂಥ ಮಾತನ್ನ ಈ ಮೊದಲ ಶ್ಲೋಕದಲ್ಲಿ ಹೇಳಿದ್ದಾನೆ. ಇದು ಎಲ್ರಿಗೂ ಅನ್ವಯವಾಗುವಂಥ ಮಾತು. ನಮ್ಮ ಎಲ್ಲ ರೀತಿಯ ಅವಯವಗಳು, ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಪರಮಾತ್ಮ ಶಕ್ತಿಯಿಂದಲೇ ಮಾಡ್ತವೆ ಹೊರತು ನಮ್ಮ ಶಕ್ತಿಯಿಂದ ಅಲ್ಲ. ಇಷ್ಟಾದರೂ ನಾವು ಈಗ ಮಾತಾಡ್ತಾ ಇದ್ದೇವಲ್ಲ, ನೀವು ಇಷ್ಟಾದರೂ ಕೇಳ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಹಸಿಯಾದರೂ ಕೂಡ ಎಲ್ಲ ಭಗವಂತನ ಶಕ್ತಿಯಿಂದ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಇಲ್ಲಿ ಹೇಳಿದ್ದಾರೆ ಈ ಒಂದು ಮೊದಲ ಶ್ಲೋಕದಲ್ಲಿ. ಉಳಿದ ಇದು ದೊಡ್ಡ ಸ್ಥಿತಿಯೇ ಇದೆ, ಅದನ್ನು ನೋಡುವುದು ಸಾಧ್ಯ ಇಲ್ಲ. ಅಂತೂ ಆ ಸ್ತೋತ್ರವನ್ನು ಕೇಳಿ, ಪರಮಾತ್ಮನಿಗೆ ಸ್ತೋತ್ರ ಏನು ದೊಡ್ಡದಲ್ಲ, ಅವನೇ ಹೇಳಿಸಿದ ಸ್ತೋತ್ರ, ಅವನೇ ಕೇಳಿ ಸಂತೋಷ ಪಡ್ತಾ ಇದ್ದಾನೆ. ಅವನ ಬಾಯಿಂದ ಹೇಳಿಸಿದಂತಹ ಸ್ತೋತ್ರವನ್ನ ತಾನೇ ಕೇಳಿ ಸಂತೋಷಪಟ್ಟು ಭಗವಂತ ತಾನೇ ಅವನಿಗೆ ಏನು ಬೇಕೆಂಬುದನ್ನು ತಾನೇ ಅರ್ಥ ಮಾಡಿಕೊಂಡು ಅವನಿಗೆ ತಾನೇ ವರ ಕೊಡ್ತಾ ಇದ್ದಾನೆ. ಹೇಳಿದ ಏನಂತಂದ್ರೆ, ಮಗು ನೀನು ಯಾಕೆ ಬಂದೆ ತಪಸ್ಸಿಗೆ ಅಂತಂದ್ರೆ, ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು, ಸಿಂಹಾಸನದಲ್ಲಿ ಕುಳಿತಿರುವ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋ ಅವಕಾಶ ಬೇಕಂತ ಬಂದವ ನೀನು. ಅದೆಲ್ಲ ಯಾವ ದೊಡ್ಡ ಸ್ಥಾನ ಬಿಡು. ಆ ತಂದೆ ತೊಡೆ, ಆ ಸಿಂಹಾಸನ ದೊಡ್ಡ ಸ್ಥಾನವೇ ಅಲ್ಲ, ಅದಕ್ಕಿಂತ ದೊಡ್ಡ ಸ್ಥಾನ ನೀನು ಕೊಡ್ತಾ ಇದ್ದೀನಿ. ಎಂಥ ಸ್ಥಾನ ಅಂದ್ರೆ ನಾನೇ ಅಧಿಷ್ಠಿತಂ, ನಾನೇ ಅಧಿಷ್ಠಿತಂ, ಇನ್ಯಾರಿಗೂ ಸಿಗದೇ ಇರುವಂತ ಸ್ಥಾನ. ನಾನ್ಯೈರಧಿಷ್ಠಿತಂ ಭದ್ರಾ, ನಾನ್ಯೈರಧಿಷ್ಠಿತಂ ಭದ್ರಾ, ಯದ್ರಾ ಜಿಷ್ಣು ಧ್ರುವಕ್ಷಿತಿ, ಯತ್ರ ಗ್ರಹಕ್ಷತಾರಾಣ, ಯತ್ರ ಗ್ರಹಕ್ಷತಾರಾಣ, ಜ್ಯೋತಿಷಾಂ ಚಕ್ರಮಾಹಿತಂ, ಜ್ಯೋತಿಷಾಂ ಚಕ್ರಮಾಹಿತಂ. ಇದುವರೆಗೆ ಯಾರಿಗೂ ಲಭ್ಯವಾಗದೇ ಇರುವಂತಹ ಸ್ಥಾನ ನಿನಗೆ ಕೊಡ್ತಾ ಇದ್ದೇನೆ. ರಾಜಿಷ್ಣು, ಬಹಳ ಪ್ರಕಾಶಮಾನವಾದಂಥ ಧ್ರುವಸ್ಥಿಕ್ಷಿತಿ, ಧ್ರುವಮಂಡಲ ಎನ್ನುವಂಥ ಸ್ಥಳ, ಅಂತಹ ಸ್ಥಾನದಲ್ಲಿ ನೀನು ಮುಂದೆ ವಿರಾಜಮಾನನಾಗ್ತೀಯ. ಆ ಸ್ಥಾನದ ಸುತ್ತಲೂ ಗ್ರಹ, ತಾರೆಗಳು, ನಕ್ಷತ್ರಗಳು ಹಾಗೂ ಸೂರ್ಯಚಂದ್ರರು ಎಲ್ಲರೂ ಸುತ್ತಲೇ ಇರ್ತಾರೆ.
ಅಂಥವನ ಸ್ಥಾನದಲ್ಲಿ ನಿನಗೆ ಮುಂದೆ ಇರುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಅದೇನಿದ್ರೂ ಈ ಜೀವನದ ನಂತರ ಈ ಲೋಕದಲ್ಲಿ ಇರುವಾಗ ಏನು ಮಾಡಬೇಕು ಅಂತಂದ್ರೆ ಅಲ್ಲೂ ಒಂದು ಕರ್ತವ್ಯ ನಿನಗಿದೆ. ಪ್ರಸ್ಥಿತೇತು ವನಂ ಪಿತ್ರ ಪ್ರಸ್ಥಿತೇತು ವನಂ ಪಿತ್ರ ದತ್ವಾಗಾಂ ಧರ್ಮ ಸಂಶಯಃ ಷಟ್ತ್ರಿಂಶದ್ವರ್ಷಸಾಹಸ್ರಂ ರಕ್ಷಿತಾ ವ್ಯಾಹೃತೇಂದ್ರಿಯಃ ರಕ್ಷಿತಾ ವ್ಯಾಹೃತೇಂದ್ರಿಯಃ. ನೀನು ಕ್ಷತ್ರಿಯನಾಗಿ ಹುಟ್ಟಿದ್ಯಾ, ಕ್ಷತ್ರಿಯನಾದ ಕರ್ತವ್ಯವನ್ನು ಮೊದಲು ಪಾಲನೆ ಮಾಡಬೇಕಾಗ್ತದೆ ಈ ಲೋಕದಲ್ಲಿರುವಾಗ. ಅದಕ್ಕೋಸ್ಕರ ಸ್ವಲ್ಪ ಕಾಲದ ನಂತರ ನಿನ್ನ ತಂದೆ ರಾಜ್ಯವನ್ನು ನಿನಗೆ ಒಪ್ಪಿಸಿ ಕಾಡಿಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ನೀನು ಆ ಸಂದರ್ಭದಲ್ಲಿ ನೀನು ಅಲ್ಲಿ ರಾಜ್ಯ ಪಾಲನೆಯನ್ನು ಮಾಡಬೇಕಾಗ್ತದೆ. ಧರ್ಮಯುಕ್ತವಾಗಿ ರಾಜ್ಯ ಪಾಲನೆ ಮಾಡು. ಎಷ್ಟು ವರ್ಷ? 1-2 ವರ್ಷ ಅಲ್ಲ, 30 ವರ್ಷ ಸಾಹಸ್ರಂ, 36,000 ವರ್ಷಗಳ ಕಾಲ ಅವ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಒಂದು 2 ನಿಮಿಷ ಕಾಲ ನಾವು ಕಾಯೋಣ. ಅಷ್ಟು ದೊಡ್ಡ ಕಾಲ, 36,000 ವರ್ಷಗಳ ಕಾಲ ಅವನು ರಾಜ್ಯಭಾರ ಮಾಡಬೇಕಾಗ್ತದೆ. ಆ ಒಂದು ಅನುಮಾನ ಬರ್ಬೋದು ನಿನಗೆ, ಅಷ್ಟು ವರ್ಷ ಕಾಲ ನನಗೆ ಸಾಧ್ಯವಾಗ್ತದೆಯೇ, ಆರೋಗ್ಯ ಇರ್ತದೆಯೇ, ಆಯುಷ್ಯ ಅಷ್ಟು ಇದ್ರೆ ಏನು ಕಾಯಿಲೆ ಕಸಾಲೆ ಎಷ್ಟೆಲ್ಲ ಬರ್ತದೋ ಗೊತ್ತಿಲ್ಲ ಅಂತ ಅನ್ಕೊಳ್ಬೋದು. ಏನಿಲ್ಲ, ಅವ್ಯಾಹತೇಂದ್ರಿಯ, ಇನ್ನು ಯಾವ ಇಂದ್ರಿಯ ಶಕ್ತಿ ಬಲ ದೇಹ ಬಲ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಆ ರೀತಿಯಲ್ಲಿ ಇರ್ತೀಯ. ಅಷ್ಟು ಮಾಡಿದ ಮೇಲೆ ಕೊನೆಗೆ ತಥೋ ಗಂತಾಸಿ ಮತ್ಸ್ಥಾನಂ ತಥೋ ಗಂತಾಸಿ ಮತ್ಸ್ಥಾನಂ ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪವಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗದಗಾ ಯತೋ ನಾವರ್ತತೆ ಗದಗಾ ಅಷ್ಟೆಲ್ಲ ಆದ ಮೇಲೆ ಕೊನೆಯಲ್ಲಿ ನೀನು ಗಂತಾಸಿ ಮತ್ಸ್ಥಾನಂ, ನನ್ನ ಸ್ಥಾನವನ್ನು ಸೇರಿಕೊಳ್ತಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಸ್ಥಾನ ಎಂಥ ಸ್ಥಾನ ಅದು? ಸರ್ವಲೋಕ ನಮಸ್ಕೃತಂ, ಎಲ್ಲ ಲೋಕಗಳು ನಮಸ್ಕರಿಸಲ್ಪಡುವಂತ ಅಂತ ಒಂದು ಸ್ಥಾನ ಅದು. ಸಪ್ತರ್ಷಿ ಮಂಡಲಕ್ಕಿಂತಲೂ ಮೇಲಿನ ಸ್ಥಾನ. ಅಲ್ಲಿಗೆ ಹೋದವರು ಹಿಂದಕ್ಕೆ ಬರುವುದಿಲ್ಲ. ಅಂತ ಸ್ಥಾನವನ್ನು ನೀನು ಪಡೀತಿ ಅಂತ ಮತ್ತೆ ನಾರಾಯಣ ಹೇಳಿದ. ಇಲ್ಲಿ ಒಂದು ವಿಚಾರ ಇದೆ, ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ಕೊನೆಯ ವಿಚಾರ ನೋಡಿಕೊಂಡು ಈಗ ಮುಗಿಸೋಣ. ಇವನು ಒಂದು ಮಾತು ಹೇಳಿದ್ದಾನೆ, ಧ್ರುವ ಮಂಡಲ ಅಲ್ಲಿ ನೀನು ಇರ್ತೀಯ ಅಂತ ಹೇಳಿದ್ದಾನೆ. ಇಲ್ಲಿ ಹೇಳ್ತಾನೆ ಗಂತಾಸಿ ಮತ್ತು ಸ್ಥಾನ, ನನ್ನ ಸ್ಥಾನಕ್ಕೆ ಬರ್ತಿ ಅಂತ. ಆಗ ಯಾವುದಪ್ಪ ಅನೇಕರಿಗೆ ಸಂದೇಹ ಬರ್ಬೋದು. ಧ್ರುವ ಮಂಡಲ ಯಾವುದು, ಇವನ ಸ್ಥಾನ ಯಾವುದು, ಭಗವಂತನ ಸ್ಥಾನ ಯಾವುದು, ಎರಡು ಒಂದೇಯ ಅಂತ. ಒಂದೇ ಅಂದ್ರೆ ಅಲ್ಲಿಯೂ ಭಗವಂತ ಇದ್ದಾನೆ. ಭಗವಂತ ಯಾವೊಂದು ಸ್ಥಾನಕ್ಕೂ ಸೀಮಿತನಾದವನಲ್ಲ, ಅಲ್ಲೂ ಇದ್ದಾನೆ, ಎಲ್ಲ ಸ್ಥಾನದಲ್ಲೂ ಇದ್ದಾನೆ. ಇದು ಕೇವಲ ಸಾಂಕೇತಿಕ. ನಾವು ಅಂದ್ಕೊಳ್ತೇವೆ ಧ್ರುವ ಅಂದ್ರೆ ಓ ಮೇಲೆ ಇಂಥ ದಿಕ್ಕಿನಲ್ಲಿ ನಕ್ಷತ್ರವಾಗಿ ಇವತ್ತು ಇದ್ದಾನೆ, ಪ್ರಕಾಶಿಸ್ತಾ ಇದ್ದಾನೆ ಅಂತ. ಬರೀ ಅಲ್ಲೇ ಅವನನ್ನ ಕೈಕಾಲು ಆಡಿಸಿ ಅಲ್ಲೇ ಕೂತಿದ್ದಾನೆ ಅಂತ ಅರ್ಥ ಅಲ್ಲ. ಅದು ಧ್ರುವ ಅಂದ್ರೆ ಶಾಶ್ವತವಾಗಿರುವಂತ ಅರ್ಥ. ಅದು ಅಷ್ಟೇ ಅರ್ಥ ಅಲ್ಲ. ಒಂದು ಉನ್ನತವಾದ ಸ್ಥಾನ, ಶಾಶ್ವತವಾದ ಸ್ಥಾನ ಅವನಿಗೆ ಕೊಟ್ಟ. ಅಂದ್ರೆ ಯಾವ ಸ್ಥಾನ? ತನ್ನಲ್ಲೇ ಅವನು ಇದ್ಕೊಂಡು ಅಲ್ಲಿ ಸುಖವಾಗಿರುವ ಹಾಗೆ ಅಲ್ಲಿ ವ್ಯವಸ್ಥೆ ಮಾಡಿದ. ಮತ್ತು ಸ್ಥಾನ, ನನ್ನ ಸ್ಥಾನಕ್ಕೆ ನೀ ಸೇರ್ತೀಯ ಅಂದ್ರೆ ಅರ್ಥ ಹಾಗೆ ನನ್ನೊಳಗೆ ಸೇರಿಕೊಳ್ತೀಯ ಅಂತ ಅರ್ಥ. ಧ್ರುವನಾಗಿದ್ರೂ ಕೂಡ ಅವನು ಇವನೊಳಗೆ ಇದ್ದಾನೆ. ಅಷ್ಟೇ ಅಲ್ಲ, ನಾರಾಯಣನ ವಿಚಾರದಲ್ಲಿ ಬರ್ತಾರೆ. ನಮ್ಮ ಕಾಲಶ್ಚ ದ್ಯಾವ ಪೃಥಿವ್ಯೌಚ ನಾರಾಯಣ, ಇದೆಲ್ಲ ವೇದ ಮಂತ್ರವೇ. ದ್ಯಾವ ಪೃಥಿವಿಗಳು ಇವೆಲ್ಲ ನಾರಾಯಣನೇ. ಹಾಗೆ ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ದಿಕ್ಕುಗಳೆಲ್ಲ ನಾರಾಯಣನೇ. ಹಾಗೆ ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ, ಎಲ್ಲವೂ ಅವನೇ ಆಗಿರುವಾಗ ಅಲ್ಲಿ ಧ್ರುವಮಂಡಲದ ಅದು ಕೂಡ ಅವನೇ, ಅಲ್ಲಿ ಅವನೇ ಇದ್ದಾನೆ. ಅವನ ಜೊತೆಲಿ ಇವನೇ ಇರ್ತಾನೆ ಅಷ್ಟೇ. ಹಾಗಾಗಿ ಶಾಶ್ವತವಾಗಿ ಅಲ್ಲಿ ಗೆಲ್ಲಿಸ್ತಾನೆ ಅನ್ನೋ ಅರ್ಥ. ಅದೇ ರೀತಿ ಭಗವಂತನೇ ಹೇಳಿಬಿಟ್ಟಿದ್ದಾನೆ ಮುಂದೆ ನಡೀತಾನೆ ಅನ್ನೋದನ್ನ ನಾವು ಹೇಳುವ ಅಗತ್ಯ ಇಲ್ಲ. ಅದೇ ರೀತಿ ನಡೀತು ಮುಂದೆ ಧ್ರುವನ ಕಥೆ ಅಂತ. ಪರಮ ಪವಿತ್ರವಾದ ಧ್ರುವನ ಕಥೆಯನ್ನು ನಾವು ಇವತ್ತು ಯಥಾಶಕ್ತಿಯಾಗಿ ನಿಮ್ಮ ಮುಂದೆ ಇರುವ ಸಮಯದಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ದೇವೆ.
ಆ ಪರಮಾತ್ಮ ಇಲ್ಲಿ ಬಂತು. ಒಂದು ನಾನು ಇಲ್ಲಿಯ ಕಾರ್ಯಕರ್ತರು, ಅದರಲ್ಲೂ ಮುಖ್ಯವಾಗಿ ಹೈಮವತಮ್ಮ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸಬೇಕು. ನನ್ನ ಜೊತೆಯಲ್ಲಿ ಹಾಡಿದ ಕೇಶವಮೂರ್ತಿಗಳು ನಾನು ಒಂದು ಧನ್ಯವಾದ ಕೊಡಬೇಕಾಗಿದೆ. ಯಾಕಂತಂದರೆ ಇವರ ಅಣ್ಣ ಯಾಕೋ ಕಾರಣಾಂತರದಿಂದ ಹೋಗ್ತಾ ಇದ್ದಾರೆ ಊರಿಗೆ, ನೀವು ಬಂದು ಒಂದು ವ್ಯಾಖ್ಯಾನ ಮಾಡಿ ಅಂತ ನನ್ನ ದೂರವಾಣಿ ಮೂಲಕ ಮೊನ್ನೆ ಕೇಳಿಕೊಂಡ್ರು. ಆಗಲಿ ಅಂತ ಹೇಳಿದೆ. ಅಂಥ ಒಂದು ಗೌರವ ನನಗೆ ಅವರು ತೋರಿಸಿದ್ದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಒಂದು ರೀತಿಯಲ್ಲಿ ನಾವು ಕೂಡ ಅಣ್ಣ ತಮ್ಮದರಿದ್ದಾಗೆ ಕೆಲವು ಕಾರ್ಯಕ್ರಮ ಒಟ್ಟಿಗೆ ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅವರು ನನ್ನನ್ನು ಕರೆದಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ಇಷ್ಟೊತ್ತಂತ ಕೇಳಿದವರಿಗೆ ಎಲ್ಲ ಭಗವಂತ ಮಗಳು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯಮಾಡಿ ಕ್ಷಮಿಸಿ, ಒಂದೇ ಒಂದು ಮಾತು. ಕಾರ್ಯಕ್ರಮ ಅದರ ಬದಲಾಗಿರುತ್ತೆ ಗೊತ್ತಿದೆ. ವಾಚನ ಎಂಥ ರಾಮಮೂರ್ತಿ, ವ್ಯಾಖ್ಯಾನ ಕೇಶವಮೂರ್ತಿ ಇದ್ದಿದೆ. ಕೊನೆ ಕ್ಷಣದಲ್ಲಿ ಬದಲಾಗಿದೆ. ಹರಿಚಿತ್ತ ಸತ್ಯ. ಹರಿಚಿತ್ತ ಏನಿದೆ ಅದೇ ನಡೆಯೋದು, ನಮ್ಮದು ನಡೆಯೋದಿಲ್ಲ. ಕೊನೆ ಘಳಿಗೆಯಲ್ಲಿ ಏನಪ್ಪ ಮಾಡೋದು ಅಂತ ಆದಾಗ ನೀವೇ ಜೊತೆ ಮಾಡ್ಕೊಳ್ಳಿ ಏನಾದ್ರು ಅಂದಾಗ ತಕ್ಷಣ ಜ್ಞಾಪಕ ಆದವರು ಸಮೀಪದಲ್ಲಿದ್ದಂತಹ ಅಡಿಗರು ಅಡಿಗರು ಜೊತೆ 4 ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಗೊತ್ತಿತ್ತು ಏನ್ ಮಾಡೋದು. ಈಗ ವಾಚನಕಾರನ ಹುಡುಕ್ಬೇಕು, ಅವ್ರ ವಿಳಾಸ ಅಥವಾ ಫೋನ್ ನಂಬರ್ ಯಾವ ಉದ್ದೇಶದಲ್ಲಿ ಸಿಗೋದಿಲ್ಲ. ಹಾಗಾಗಿ ಅಡಿಗರು ಸಂಪರ್ಕ ಮಾಡಿದೆ, ಅಡಿಗರಿಗೆ ವ್ಯಾಖ್ಯಾನ ಮಾಡಿ ನಾನು ಭಾಷಣ ಮಾಡ್ತೇನೆ ಅಂತ. ಅದಕ್ಕೆ ಅವರು ಒಪ್ಕೊಂಡು ಮನಪೂರ್ವಕವಾಗಿ ಬಂದಿದ್ದಾರೆ. ಅದಕ್ಕಾಗಿ ನಾನು ಸಭೆಗೆ ಕ್ಷಮೆಯನ್ನು ಕೋರ್ತಾ ಏನು ಈ ಕಡೆ ಕೊಟ್ಕೋಬೇಕಾದ್ರೆ ಈ ಕಡೆ ಕೊಟ್ಕೊಂಡ್ರಲ್ಲ ಅಂತ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ಯಾರು ಅನುಚಿತವಾಗಿದ್ರೆ ಕ್ಷಮಿಸ್ಬೇಕಂತ ಕೋರ್ತಾ ನಾನು ಮಾತನಾಡಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ರಾಮಮೂರ್ತಿಗಳು ಸಕಾರಣವಾಗಿ ಅವ್ರ ಮಗ ಮದುವೆಯಾಗಿ 1 ತಿಂಗಳಾಗಿದೆ. ತಿಂಗಳ ಕಂಬೋಲೆ ಇದು